ನಮಸ್ಕಾರ. ಫಿಲ್ಮ್ ಮೇಕರ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗುವ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರ್ಲಿ, ಸವಾಲುಗಳೇ ಇರ್ಲಿ, ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು, ಪದೇ ಪದೇ ತಿಳಿದವ್ರ ಜೊತೆ ಅಂತೂ ಚರ್ಚೆ ಮಾಡ್ತಾನೆ ಇರ್ಬೇಕು. ಆಗ ಸಮಸ್ಯೆಗಳಿಗೆ ಸಮಾಧಾನನೂ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಬಿಕಾಸ್ ಐ ಬಿಲೀವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್. ಸೊ ವೆಲ್ಕಮ್ ಟು ಮೈ ಶೋ, ಲೆಟ್ಸ್ ಟಾಕ್. ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನನ್ನ ಜೊತೆ ಗೆಸ್ಟ್ ಆಗಿ ಇರುವವರು ನಿರ್ಮಾಪಕರಾದಂತಹ, ಹಾಗೇನೆ ಪ್ರೊಡ್ಯೂಸರ್ಸ್ ಸೆಕ್ಟರ್ ನಲ್ಲಿ ಮೆಂಬರ್ ಆಗಿರುವಂತಹ ನಾಗೇಶ್ ಕುಮಾರ್ US ಅವರು. ಇವರು ಗಜಾನನ ಗ್ಯಾಂಗ್ ಅನ್ನುವಂತಹ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಪ್ರಿಯಾಂಕಾ ಉಪೇಂದ್ರ ಅವರು ನಟಿಸಿರುವಂತಹ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ನಮ್ಮ ಗಣಿ BCom ಪಾಸ್ ಅನ್ನೋ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅದ್ರ ಜೊತೆಗೆ ಈಗ ಆದಷ್ಟು ಬೇಗ ಕಸ್ಟಡಿ ಅನ್ನೋ ಸಿನಿಮಾದ ಮೂಲಕ ನಿಮ್ಮನ್ನ ರಂಜಿಸೋಕೆ ಬರ್ತಾ ಇದ್ದಾರೆ. ಇವರು ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರವಾದ ಪ್ರೀತಿ ಇವರಿಗೆ. ಅದರ ಜೊತೆಗೆ ಇಲ್ಲಿ ಆಗ್ತಾ ಇರೋ ಹಲವು ಸಮಸ್ಯೆಗಳ ಬಗ್ಗೆ ಹಲವು ಪ್ಲಾಟ್ಫಾರ್ಮ್ ಗಳಲ್ಲಿ ಅಡ್ರೆಸ್ ಮಾಡ್ತಾ ಇರ್ತಾರೆ. ಸೊ ನಮಗೂ ಕೂಡ ಇವ್ರ ಜೊತೆ ಮಾತಾಡ್ಬೇಕು, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ಕೊಳ್ಬೇಕು. ಸೊ ಅವರನ್ನ ಲೆಟ್ಸ್ ಟಾಕ್ ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ FMC ಲೆಟ್ಸ್ ಟಾಕ್ ಶೋ ನಲ್ಲಿ ಗೆಸ್ಟ್ ಆಗಿ ಬಂದಿದ್ದು. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ವಾಣಿಜ್ಯ ಮಂಡಳಿ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಿದ್ದೀರಾ. ಸೊ ಇಲ್ಲಿಂದನೇ ವಿಚಾರಗಳನ್ನ ಮಾತಾಡ್ಕೊಂಡು ಹೋಗೋಣ. ನಿಮ್ಮ ಹಲವಾರು FB ಪೋಸ್ಟ್ ಗಳನ್ನ ನಾನು ನೋಡ್ತಾ ಇರ್ತೀನಿ. ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಹಲವು ವಿಚಾರಗಳನ್ನ ಹಲವು ರೀತಿಯಲ್ಲಿ ಅಡ್ರೆಸ್ ಮಾಡ್ತಾ ಇರ್ತೀರಾ, ಲೈವ್ ಬರ್ತಾ ಇರ್ತೀರಾ, ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರ್ತೀರಾ. ನೀವು ನಾನು ಭಾಗವಹಿಸಿದ ಚಿತ್ರಾವಲೋಕನ ಅನ್ನೋ ಕಾರ್ಯಕ್ರಮ, ಅದರಲ್ಲಿ ಹಲವು ವಿಚಾರಗಳನ್ನ ಲಿಸ್ಟ್ ಮಾಡಿ ಇದನ್ನ ಸರ್ಕಾರಕ್ಕೆ ತಲುಪಿಸಬೇಕು, ಇದಕ್ಕೊಂದು ನ್ಯಾಯ ಕೊಡಬೇಕು ಅಂತ ನೀವು ಹೋರಾಡ್ತಾ ಇದ್ರಿ. ಈಗ ನಿಮ್ಮ ಎಲೆಕ್ಷನ್ ಅಲ್ಲಿ ಗೆದ್ದು ಒಂದು ವೇದಿಕೆ ಸಿಕ್ಕಿದೆ. ಸೊ ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕ್ರಮ ತಗೊಳ್ತೀರಾ? ನಿಮಗೆ ಆ ಒಂದು ಶಕ್ತಿ ಇವಾಗ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಸೊ ಹೌ ಡು ಯು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಿ? ನಮಸ್ಕಾರ, ನಾನು ನಾಗೇಶ್ ಕುಮಾರ್ US ಅಂತ. ಸೆಕೆಂಡ್ ಹಾಫ್ ಗಣಿ BCom ಪಾಸ್, ಗಜಾನನ ಅಂಡ್ ಗ್ಯಾಂಗ್ 3 ಚಿತ್ರ ಬಿಡುಗಡೆಯಾಗಿದೆ. ಅದರ ನಿರ್ಮಾಪಕ. ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಇವಾಗ ಕಸ್ಟಡಿ ಅಂತ, ಪಾಲ್ಗುಣಿ ಅಂತ ಇನ್ನೂ 2 ಸಿನಿಮಾ ರೆಡಿಯಾಗಿದೆ. ಅದು ಸಹ ಇಷ್ಟರಲ್ಲೇ ತೆರೆಗೆ ಬರ್ತದೆ. ಇದು ನನ್ನ ಕಿರು ಪರಿಚಯ. ಇನ್ನೂ ಒಂದಿಷ್ಟು ನಡೀತಾ ಇದ್ದಾವೆ, ಅದು ಈಗಲೇ ಹೇಳೋದು ಬೇಡ. ಮತ್ತೊಂದು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಸಿದಂಥ ಆಲ್ಮೋಸ್ಟ್ 75% ಶೂಟಿಂಗ್ ಆಗಿದೆ. ಪ್ರಾಬಬ್ಲಿ ಅದನ್ನು ಈ ವರ್ಷದ ಕೊನೆಗೆ ಒಂದು ದಡ ಹತ್ತಿಸ್ಬೇಕು ಅಂತ ಇದ್ದೀವಿ, ಶೀಘ್ರವಾಗಿ. ಎಸ್, ಇದು ನನ್ನ ಕಿರು ಪರಿಚಯ. ತಾವು ಕೇಳ್ದಂಗೆ ಇವಾಗ ಏನು ನಮ್ಮ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ನಾನು ಹೋದ ಬಾರಿನೂ ನಿಂತಿದ್ದೆ, ಈ ಸಾರಿನೂ ನಿಂತಿದ್ದೆ. ಹೋದ ಬಾರಿ ನಿಂತಾಗ ನನಗೆ 111 ಬಂದಿತ್ತು. ಹೀಗೆ ಸಾಕಾಗ್ಲಿಲ್ಲ, ಅದು ಸೋತೆ. ಈ ಬಾರಿ 312 ಮತಗಳು ಬಂತು. ಸೊ ಆಲ್ಮೋಸ್ಟ್ 1:3 ಹತ್ರ ಬಂದಿದ್ದೆ. ನಾನು ನಿಂತಿದ್ದು ನಿರ್ಮಾಪಕರ ವಲಯದಿಂದ, ಸೆಕ್ಟರ್ ವಿಭಾಗ ಅಂತ ಹೇಳ್ತೀವಿ. ಅಂದ್ರೆ ಇದು ಬೇಸ್ ಅಷ್ಟೇನೆ. ಇಲ್ಲಿ ನಮ್ಮ ಕೆಲಸಗಳು ವಾಣಿಜ್ಯ ಮಂಡಳಿನಲ್ಲಿ ಏನಿರ್ತದೆ ಅಂದ್ರೆ, ನಾವು ಒಂದಿಷ್ಟು ವಿಚಾರಗಳನ್ನು ಕೊಡಬಹುದು ಅಷ್ಟೇನೆ. ವಿಚಾರಗಳನ್ನು ಕೊಡುವುದಷ್ಟೇ ನಮ್ಮ ಕೆಲಸ, ಇಂಪ್ಲಿಮೆಂಟೇಶನ್ ನಮ್ಗೆ ಬರುವುದಿಲ್ಲ. ಹಾಗಾಗಿ ಒಂದು ಆಲ್ರೆಡಿ ಮೀಟಿಂಗ್ ಆಗಿದೆ. ಆ ಒಂದು ಮೀಟಿಂಗ್ ನಲ್ಲಿ ನಾವು ಅನೇಕ ವಿಚಾರಗಳನ್ನ, ಒಬ್ಬೊಬ್ಬರಿಗೂ ಸಹ ನಾವು ಏನ್ ಗೆದ್ದಿರತಕ್ಕಂತ ಮೆಂಬರ್ಸ್ಗಳಿದ್ವಿ, ಎಲ್ಲರೂ ಸಹ ಅವತ್ತು ಭಾಗವಹಿಸಿದ್ರು, ಒಬ್ಬರನ್ನು ಬಿಟ್ಟು. ಪ್ರತಿಯೊಂದು ಒಳ್ಳೆಯ ವಿಚಾರವನ್ನ ಆಲ್ರೆಡಿ ನಾವು ಕೊಟ್ಟಾಗಿದೆ. ಇವಾಗ ನಾನು ತಮಗೆ ಗೊತ್ತಿರ್ಬೋದು, ನಾನು ಈ ಚುನಾವಣೆಯಲ್ಲಿ ನಿಲ್ಲಕ್ಕಿಂತ ಮೊದಲು ಒಂದೇ ವಿಚಾರವನ್ನ ಮಾತಾಡ್ತೀನಿ ಅಂತ ಹೇಳಿದ್ದೆ, ಅದು ಪೈರಸಿ ಅಲ್ವಾ? ಆ ಪೈರಸಿ ಬಗ್ಗೆ ನಾನು ಸಭೆ ಶುರುವಾದ ಅದೇ ವಿಚಾರವನ್ನ ತಗೊಂಡೆ, ಅದೇ ವಿಚಾರವನ್ನ ಮಾತನಾಡಿದೆ. ನಂತರದಲ್ಲಿ ಈಗ ಮತ್ತೊಂದು ಸಭೆನ ಕರೆದಿದ್ರು ವಾಣಿಜ್ಯ ಮಂಡಳಿ ಕಡೆಯಿಂದ. ಸೆಕ್ಟರ್ ಸಭೆ ಆದ ನಂತರ ಇನ್ನೊಂದು ಸ್ಪೆಷಲ್ ಸಭೆ ಕರೆದಿದ್ರು. ಅದರಲ್ಲೂ ಸಹ ನನ್ನನ್ನು ಸಹ ಒಬ್ಬ ಮೆಂಬರ್ ಆಗಿ ಹಾಕೊಂಡಿದ್ದಾರೆ ಆ ಕಮಿಟಿಗೆ. ಒಂದು ವಾರದ ಹಿಂದೆ ಅದರ ಒಂದು ಮಾತುಕತೆಗೆ ಮೀಟಿಂಗ್ ಕರೆದಿದ್ರು. ಅದಕ್ಕೂ ಸಹ ಹೋಗಿ ನನಗೆ ಗೊತ್ತಿರ್ತಕ್ಕಂಥ ಎಲ್ಲಾ ವಿಚಾರವನ್ನ ಕೊಟ್ಟು ಬಂದಿದ್ದೀನಿ. ಯಾಕೆಂದ್ರೆ ತಮಗೂ ಗೊತ್ತಿದೆ, ಇವತ್ತು
20,000 ಕೋಟಿಗೂ ಹೆಚ್ಚು ಹಣ ಈ ಒಂದು 2024ರಲ್ಲಿ ಸಿನಿಮಾ ರಂಗಕ್ಕೆ ಲಾಸ್ ಆಗಿದೆ. 24,000 ಕೋಟಿ ಅಂದ್ರೆ ನಿಮ್ಗೆ ಲೆಕ್ಕ ಹಾಕೊಳ್ಳಿ. ಇವತ್ತಿನ ದಿನ ನಾವು ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಮೇ ಬಿ ಇಷ್ಟು ಒಂದು ದೊಡ್ಡ ಹಣವನ್ನ ಇಡೀ ಭಾರತದ ಯಾವುದೇ ಭಾಷೆಯ ಚಿತ್ರಗಳನ್ನು ತಗೊಂಡ್ರೆ ನಾವು ದುಡ್ದಿದೀವೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಕನ್ನಡ ಬಿಟ್ಬಿಡಿ, ಓವರ್ ಆಲ್ ನಾನು ಹೇಳ್ತಾ ಇದ್ದೀನಿ 24,000 ಕೋಟಿ ಹಣ ಬಂದಿಲ್ಲ. ಇದು ಲೋಕಸಭೆನಲ್ಲೇ ಬಂದಿರತಕ್ಕಂಥ ವಿಚಾರ, ಚರ್ಚೆ ಆಗಿದೆ. ಓಕೆ, ಇದು ಒಂದೇ ನಂದು ಅಜೆಂಡಾ ಇದ್ದಿದ್ದು ಮೇಡಮ್. ಅಂದ್ರೆ ನಾನು ಗೆದ್ರೆ ಈ ವಿಚಾರವನ್ನ ತಗೊಳ್ಬೇಕು ಅಂತ. ಹಾಗಾಗಿ ಬೇರೆ ವಿಚಾರಗಳು ಇದ್ರೂ ಸಹ ಈ ಒಂದು ವಿಚಾರಕ್ಕೆ ಒಂದು ಸ್ಪೆಷಲ್ ಸಭೆ ನಡೆದಿದೆ. ನಾವು ಅಲ್ಲೂ ಸಹ ಜಸ್ಟ್ ಮೆಂಬರ್ಸ್. ನಮ್ಮ ವಿಚಾರಗಳನ್ನ ಕೊಡಬಹುದೇ ಹೊರತು ಇಂಪ್ಲಿಮೆಂಟೇಶನ್ ಅದು ನನ್ನ ಕೈಲಿ ಇರೋದಿಲ್ಲ, ನಮ್ಮ ಕೈಲಿ ಇರೋದಿಲ್ಲ. ನಾಳೆ ದಿನ ಅದು ಇನ್ನೂ ಒಂದಿಷ್ಟು ಬೇರೆ ಬೇರೆ ರೀತಿಯಿಂದ ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನನ್ನನ್ನು ಮತ್ತೆ ಏನಾದ್ರು ತಗೊಳ್ತಾರೋ ಇಲ್ವೋ ಇನ್ನೊಂದೋ ಮತ್ತೊಂದು ನನಗೆ ಗೊತ್ತಿದೆ. ನನ್ನ ಹೋರಾಟ ಪೈರಸಿ ಬಗ್ಗೆ ಕೇವಲ ವಾಣಿಜ್ಯ ಮಂಡಳಿಯ ಒಳಗಡೆ ಮಾತ್ರ ಅಲ್ಲ, ತಮಗೆ ಗೊತ್ತಿರ್ಬೋದು, ನನ್ನ ಹೊರಗಡೆನೂ ತುಂಬಾ ಮಾತಾಡಿದ್ದೀನಿ. ಪೈರಸಿ ಅನ್ನೋದನ್ನ ನಿಲ್ಲಬೇಕು, ನಿಂತ್ರೆ ನಾವು ಸಿನಿಮಾ ಮಾಡಬಹುದು. ಪೈರಸಿ ಅನ್ನೋದು ಹೀಗೆ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು ಅಂದ್ರೆ ಸಿನಿಮಾ ಮಾಡೋದನ್ನ ಎಲ್ಲರೂ ಸಹ ನಿಲ್ಲಿಸ್ಬಿಡಿ. ಯಾಕೆಂದ್ರೆ ಅಲ್ಲ, ನಿಮ್ಗೆ ಸಿನಿಮಾ ಮಾಡಿ ಯಾರು ದುಡ್ಡು ಕೊಡ್ತಾರೆ? ಹೌದು, ಪೈರಸಿ ಆಕ್ಚುಲಿ ಪೈರಸಿಯಿಂದ ಆಗುವಷ್ಟು ಆಗ್ತಾ ಇರೋ ಸಮಸ್ಯೆನ ಈಗ ಅಡ್ರೆಸ್ ಮಾಡ್ಲಿಕ್ಕೆ ಹೋದಾಗ, ನಮ್ಮ ಮೀಡಿಯಾದವರ ಮುಂದೆ ಹೋದಾಗ ಅವ್ರು ಕೇಳ್ತಾರೆ ಸ್ಟಾರ್ ಗಳನ್ನ ಕರ್ಕೊಂಡ್ ಬನ್ನಿ ಅಂತ. ಸಿನಿಮಾ ರಂಗದಲ್ಲಿ ಸೇಮ್ ಮೈಂಡ್ ಸೆಟ್ ಅವ್ರ ಜೊತೆ ಮಾತಾಡಿದಾಗ ಅಯ್ಯೋ ಇದು ಹಳೆ ವಿಚಾರ, ಇದನ್ನ ಎಷ್ಟು ಸತಿ ಮಾತಾಡ್ತೀರಾ ಅಂತ. ಕೆಲವರು, ನೀವು ಒಂದಷ್ಟು ಜನಗಳು ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ, ಹೋರಾಟ ಮಾಡ್ತಿದ್ದೀರಾ. ಬಟ್ ಹೇಗಿದೆ ನಿಯಂತ್ರಣ? ನನ್ನ ಪ್ರಕಾರ ನಮ್ಮ ಚಿತ್ರರಂಗ ಎಲ್ಲ ಒಗ್ಗೂಡಿ ಒಂದು ಸರ್ಕಾರದ ಮುಂದೆ ಹೋದ್ರೆ ಏನಾದ್ರೂ ಒಂದು ಇಂಪ್ಲಿಮೆಂಟ್ ಆಗಬಹುದು. ನನಗೂ ಒಂದು ಸರ್ಪ್ರೈಸ್ ಏನಪ್ಪಾ ಅಂದ್ರೆ, ಕನ್ನಡ ಹಣ ಅಂತಾನೆ ಬರುತ್ತೆ ಫೈನಲ್ ಆಗಲ್ಲ. 2024ರಲ್ಲಿ ಏನು 24,000 ಕೋಟಿ ಹಣ ಚಿತ್ರರಂಗಕ್ಕೆ ಲಾಸ್ ಆಗಿದೆ. ಅದರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬರೀ 600 ಕೋಟಿ ಅಷ್ಟೇ. ಡಿಜಿಟ್ ಲೆಕ್ಕ ಹಾಕಿ 24,000 ಕೋಟಿಯಲ್ಲಿ ಅಂದಾಜು ಒಂದು 600 ಕೋಟಿ ಮಾತ್ರ ನಮಗೆ ಲಾಸ್ ಆಗಿರೋದು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ ರೀತಿಯ ಭಾಷೆಯ ಸಿನಿಮಾದವರಿಗೆ ಇನ್ನು ಮಿಕ್ಕಿದೆಲ್ಲ ಲಾಸ್ ಆಗಿರೋದು. ನಮ್ದು ಏನು ಲೆಕ್ಕಕ್ಕಿಲ್ಲ. ನನಗೂ ಇಲ್ಲಿ ಆಶ್ಚರ್ಯ ಆಗ್ತಿರೋದು, ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಈ ವಿಚಾರದಲ್ಲಿ? ನಾವು ಮಾತಾಡ್ತಿದೀವಿ 600 ಕೋಟಿ ಕಳ್ಕೊಂಡಿರೋರು. ಅದ್ರಲ್ಲಿ ನಮ್ಮಂತವ್ರು ಯಾರೋ ಒಟ್ನಲ್ಲಿ ನಮ್ದು ಎಲ್ಲ ಒಟ್ಟಿಗೆ ಅಲ್ವಾ, ಯೂನಿಟಿ ಅಂಡ್ ಇಂಟಿಗ್ರಿಟಿ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ನಾವ್ಯಾರೋ 4 ಜನ ಮಾತಾಡ್ತಿದೀವಿ, ಇಲ್ಲ ಅಂತಿಲ್ಲ. ಆದ್ರೆ ಅಷ್ಟೊಂದು ದೊಡ್ಡ ಹಣವನ್ನ ಕಳ್ಕೊಳ್ತಾ ಇರ್ತಕ್ಕಂಥ ನಮ್ಮ ಚಿತ್ರರಂಗದ ಬೇರೆ ಬೇರೆ ಭಾಷೆಯವರು ಇಲ್ಲಿಯವರೆಗೆ ಇದನ್ನ ಎಲ್ಲೆಲ್ಲಿಗೆ ಮುಟ್ಟಿಸ್ಬೇಕಾಗಿತ್ತು. ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ. ಆಕ್ಚುಲ್ ಆಗಿ ಪೈರಸಿ ಅನ್ನೋದನ್ನ ನನ್ನ ಒಂದು ತಿಳುವಳಿಕೆಯ ಮಟ್ಟಕ್ಕೆ ನೋಡಿದ್ರೆ ಇದನ್ನ ರಾಜ್ಯ ಸರ್ಕಾರದಲ್ಲಿ ಏನು ಕೆಲಸ ಆಗುದಿಲ್ಲ. ಇದು ಏನಿದ್ರು ಸಹ ದಿಸ್ ಇಸ್ ದ ಸೆಂಟ್ರಲ್ ಗವರ್ಮೆಂಟ್. ಈಗ ಇರ್ತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ಏನು ಮೋದಿ ಅವರದ್ದು ಸರ್ಕಾರ ಇದೆ, ಅವರಿಗೆ ಹೋಗಿ ಮುಟ್ಟಿಸ್ಬೇಕು. ರಾಜೀವ್ ಚಡ್ಡಾ ಅಂತ AAPಯ ಒಬ್ಬ MP ಇದ್ರ ಬಗ್ಗೆ ಮಾತಾಡಿದ್ದಾರೆ. ಎಸ್, ಹೌದು, ಅವ್ರೊಬ್ರೇ ಮಾತಾಡಿರೋದು. ಆಮೇಲೆ ಯಾರೋ ನಮಗ್ ಮೊನ್ನೆ ಒಂದು ಮೀಟಿಂಗ್ ನಲ್ಲಿ ಗೊತ್ತಾಯ್ತು, ನಮ್ಮ ರಾಯಚೂರ್ನ MP ಮಾತಾಡಿದ್ದಾರೆ ಅಂತ. ಆದ್ರೆ ಅದರ ವಿಡಿಯೋ ತೊಡ್ಕೊಂಡು ನನಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಅದನ್ನ ಇಲ್ಲಿ ಹೇಳಕ್ ಆಗ್ತಾ ಇಲ್ಲ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿದಾಗ ನಾವುಗಳು ಇವತ್ತು ಎಚ್ಚೆತ್ಕೊಳ್ಬೇಕಾಗಿದ್ದಿಲ್ಲ ಈ ಪೈರಸಿ ವಿಚಾರದಲ್ಲಿ. ಪೈರಸಿ ಅಂತ ಶುರುವಾಯ್ತಲ್ಲ, ಅವತ್ತೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಇವತ್ತಿನ ದಿನ ಇಟ್ ಈಸ್ ಸೋ ಈಸಿ ಟು ಡೌನ್ಲೋಡ್ ಎನಿ ಫಾರ್ಮ್ಯಾಟ್. ನೀವು ಯಾವ ಫಾರ್ಮ್ಯಾಟ್ ಕೊಡಿ, ನೀವು ಎಲ್ಲೇ ಹಾಕಿ ಅದನ್ನ ಆಕ್ಚುಯಲ್ ಪ್ರಿಂಟ್ ಏನಿರುತ್ತೋ HD ಅದನ್ನೇ ತೆಗೆದ್ಬಿಟ್ಟು ಕೊಡಬಹುದು. ಬಂದ್ಬಿಡುತ್ತೆ. ಏನ್ ಬೇಡ, ನಿಮ್ಮ ಟಿವಿನಲ್ಲಿ ಏನ್ ಬರ್ತಾ ಇದೆ, ಒಂದು ಯಾವ್ದೋ ಒಂದು ಖಾಸಗಿ ವಾಹಿನಿದು, ಅದನ್ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಬಹುದು. ಎಲ್ಲಿ ಏನ್ ಬೇಕಾದ್ರೂ ಡೌನ್ಲೋಡ್. ಇವತ್ತು ಇಟ್ ಇಸ್ ಸೋ ಈಸಿ. ನಾವು ಅದನ್ನ ಸೀರಿಯಸ್ ಆಗಿ ತೋಳದೇ ಇರೋದು ನಿಜಕ್ಕೂ ಸಹ ಆಶ್ಚರ್ಯ. ಈಗ ಇದು ಕನ್ನಡ ಚಿತ್ರರಂಗದಿಂದ ಶುರುವಾಗಿದೆ.
ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಏನಾಗತ್ತೆ, ಎಂತ ಆಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಕೆಲಸ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡಿದ್ದೀನಿ, ಮುಂದೂ ಸಹ ಮಾಡ್ತೀನಿ. ಮತ್ತೆ ಇನ್ನೊಂದು, ಪೈರಸಿ ಅನ್ನೋದು ಇಟ್ ಈಸ್ ನಾಟ್ ಲೈಕ್ ನಾಗೇಶ್ ಆರ್ ಪವನ ಅಲ್ಲ. ಇದು ನಮ್ಮಿಬ್ಬರ ಹಿಂದ್ಗಡೆ ಕಾಣ್ತಾ ಇರ್ತಕ್ಕಂಥ ಶಾಡೋಗಳು. ಆ ಶಾಡೋನ ಹುಡುಕ್ಬೇಕಾಗಿದೆ, ಶಾಡೋನ ಫುಲ್ ಕಟ್ ಮಾಡ್ಬೇಕಾಗಿದೆ. ಆ ಕೆಲಸಗಳು ಇಲ್ಲಿವರೆಗೂ ಆಗಿಲ್ಲ, ಮುಂದೆ ಆಗತ್ತ ಅಂತ ನೋಡೋಣ. ಬೇಕು ಅಂತ ಹೋರಾಡ್ಬೇಕು ಅಂತ ಹೇಳಿದ್ರೆ ಎಂಟೈರ್ ಭಾರತೀಯ ಚಿತ್ರರಂಗ ಒಗ್ಗೂಡ್ಬೇಕು. ಅದು ಶುರುವಾಗಿದೆ, ಬೇಸಿಕ್ ಆಗಿದೆ. ನಾನು ಹೇಳ್ತೀನಿ, ನಾನು ಇವತ್ತಿಲ್ಲಿ ಬಂದು ನಿಂತಿದ್ದೀನಿ, ಬಂದು ಕೂತಿದ್ದೀನಿ, ನಾನು ಹೇಳಿದ್ದೆಲ್ಲ ಆಗ್ಬಿಡುತ್ತೆ ಇನ್ನೊಂದು ಅಂತ ನನಗೆ ಯಾವುದೇ ಗ್ಯಾರಂಟಿ ಇಲ್ಲ, ಭರವಸೆ ಇಲ್ಲ. ಕೆಲಸಗಳಂತೂ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸಗಳ ನಡುವೆ ನಾವು ನಮ್ಮ ಹಣವನ್ನೇ ಹಾಕೊಂಡು ಕೆಲವು ವೇಳೆ ಎಲ್ಲರನ್ನೂ ಒಟ್ಟಿಗೆ ಗೂಡಿಸಿ ಏನಾದ್ರೂ ಒಂದು ಚಿತ್ರರಂಗಕ್ಕೆ ಒಳ್ಳೇದಾಗ್ಬೇಕು, ಕನ್ನಡ ಚಿತ್ರರಂಗಕ್ಕೆ ಮುಖ್ಯವಾಗಿ ಒಳ್ಳೇದಾಗ್ಬೇಕು. ಯಾಕೆಂದ್ರೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಇವತ್ತು ಅತ್ಯಂತ ಏನು ಕಷ್ಟದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಚಿತ್ರರಂಗ ಇದೆ ಅಂದ್ರೆ ಇವತ್ತಿನ ದಿನದ ಮಟ್ಟಿಗೆ ಅದು ಕನ್ನಡ ಚಿತ್ರರಂಗ. ಈ ಒಂದು ತುಳುನು ಚೆನ್ನಾಗಿದೆ, ಕೊಡಗುನಲ್ಲಿ ಕೊಡವಾದಲ್ಲಿ 2-3 ಭಾಷೆ ಬಂದ್ರು ಸಹ ಅವ್ರು ಚೆನ್ನಾಗಿದ್ದಾರೆ. ಹೌದು, ಎಲ್ಲೋ ಒಂದು ಅವಾರ್ಡ್ ಬಂದ್ಬಿಡುತ್ತೆ ಇನ್ನೊಂದು, ಯಾಕಂದ್ರೆ ಕಡಿಮೆ ಫಿಲಂ ಬಂದಿರುತ್ತೆ, ಎಲ್ಲೋ ಒಂದ್ ಕಡೆ ಇದ್ ಮಾಡ್ತಾರೆ, ಮತ್ತೆ ಸ್ಮಾಲ್ ಬಜೆಟ್ ನಲ್ಲಿ ಮಾಡಿರ್ತಾರೆ. ನಮ್ಮಲ್ಲಿ ಇವತ್ತು 10 ಕೋಟಿ ಹಾಕಿ ಮಾಡಿರ್ತಕ್ಕಂಥ ಫಿಲಂಗಳಿವೆ, 10 ರೂಪಾಯಿ ದುಡಿತಾ ಇಲ್ಲ ಇವತ್ತು ಪರಿಸ್ಥಿತಿ. ಹೌದು. ಸೊ ಇಂತ ನೀವೀಗ ಪ್ರತಿ ಒಂದು 2-3 ಸಲ ಹೇಳಿದ್ರೆ ಐ ಆಮ್ ಜಸ್ಟ್ ಮೆಂಬರ್ ಅಂತ ಹೇಳ್ಕೊಂಡು, ಸೊ ಬರೀ ವಿಚಾರಗಳನ್ನ ಮುಟ್ಟಿಸಬಹುದು ಅಷ್ಟೇ ನನ್ನದು. ಇವಾಗ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅವ್ರ ಕೈಯಲ್ಲಿದೆ ಅಂತ, ಬಟ್ ಇಂಪ್ಲಿಮೆಂಟ್ ಮಾಡೋದ್ರ ಕಡೆಗೆ ಒಂದು ಫೋರ್ಸ್ ಹಾಕ್ಬೋದಲ್ವಾ ಅಂತ. ಬಿಕಾಸ್ ಹಾಕ್ತಾ ಇದ್ದೀರಾ ಅಲ್ಲ, ಅದು ಹಾಕಿದ್ದಕ್ಕೇನೆ ಇಮಿಡಿಯೇಟ್ ಆಗಿ ಒಂದು ಸ್ಪೆಷಲ್ ಸಭೆ ಆಗಿರೋದು. ನಿಮಗೆ ಬೇಕಾದ್ರೆ ತೋರಿಸ್ತೀನಿ, ಅಲ್ಲ ತೋರಿಸ್ತೀನಿ. ಅದೊಂದು ವಿಚಾರ ಬಂದಿದ್ರಿಂದಾನೆ ಎಲ್ರು, ಇದು ನಾನೊಬ್ಬ ಅಂತ ಹೇಳಲ್ಲ, ಆದ್ರೆ ನಾನು ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ, ನಾನೇ ಶುರು ಮಾಡಿದ್ದು. ವೆರಿ ನೈಸ್. ಅಲ್ಲ, ನನ್ನ ಹತ್ರ ಪ್ರೂಫ್ ಇದೆ. ಬಿಫೋರ್ ಎಲೆಕ್ಷನ್ ಇದೆ, ಅದ್ರ ಹಿಂದಿದೆ, ಯಾರು ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡ್ತಿದ್ದಾರೆ. ಉಳಿದವ್ರಿಗೂ ಇರ್ಬೇಕಲ್ಲ ಸೇಮ್ ಆಸಕ್ತಿ. ಅಂದ್ರೆ ಒಬ್ರು ಎಷ್ಟು ಮಾಡ್ಕೊಂಡ್ರು ಗುಂಪಲ್ಲಿ ಹೋಗೋದು, ಅಂದ್ರೆ ಗುಂಪು ಕಟ್ಟಿಕೊಂಡು ಅಥವಾ ಒಂದು ಲೀಡರ್ಶಿಪ್ ಒಂದ್ 4 ಜನನ ಕರ್ಕೊಂಡು ಹೋಗೋದ್ರ ಇರುವ ಒಂದು ವ್ಯಾಲ್ಯೂ, ಒಬ್ರೊಬ್ರೆ ಹೋದಾಗ ಕೆಲವೊಮ್ಮೆ ಇದಕ್ಕೊಂದು ಫಾರ್ಮೆಟ್ ರೆಡಿ ಆಗ್ತಾ ಇದೆ. ಆ ಫಾರ್ಮೆಟ್ ನಲ್ಲಿ ಅವರು ಯಾರ್ಯಾರನ್ನ ತಗೊಳ್ತಾರೆ ವಾಣಿಜ್ಯ ಮಂಡಳಿ ಕಡೆಯಿಂದ ಗೊತ್ತಿಲ್ಲ, ಆದ್ರೆ ಇಷ್ಟರಲ್ಲೇ ಅವರ ರಿಸಲ್ಟ್ ಇವಾಗ ನಾನು ಇವತ್ತು ಇಲ್ಲಿ ಹೇಳ್ಬಿಟ್ಟು ಹೋಗಿರ್ತೇನಲ್ವಾ, ಪ್ರಾಬಬ್ಲಿ ಇನ್ನೊಂದು 15 ದಿನದಲ್ಲಿ ಒಂದೇನಾದ್ರು ಗೊತ್ತಾಗ್ಬೇಕು. ಯಾವ 5 ವರ್ಷದಲ್ಲಿ ಯಾವುದೇ ಕೆಲಸಗಳು, ಯಾವ ವಿಚಾರಗಳೇ, ಹಲವು ಸಮಸ್ಯೆಗಳು, ಒಂದು ಸಮಸ್ಯೆನೂ ಸರಿ ಹೋಗ್ಲಿಲ್ಲ. ಇವಾಗ ಒಂದು ನಮ್ಮ ವಾಣಿಜ್ಯ ಮಂಡಳಿ ಇರ್ಬೋದು, ಚೇಂಬರ್ ಕಡೆಯಿಂದ ಹಲವಾರು ವಿಚಾರಗಳನ್ನ ಅಡ್ರೆಸ್ ಮಾಡ್ತಾ ಇರ್ತೀವಿ, ಇಂಟ್ರೆಸ್ಟೇ ಇರಲ್ಲ. ಸೊ ಇವಾಗ ನೀವು ಹೇಳಿದ್ರೆ ನಿಮ್ಮ ಒಂದು ಮಾತಿಗೆ ಒತ್ತು ಕೊಟ್ಟು ನಿಮ್ಮ ಹೋರಾಟ ನೋಡಿ ಒಂದು ಸ್ಪೆಷಲ್ ಇದು ಮಾಡ್ಕೊಟ್ಟಿದ್ದಾರೆ, ನಿಮ್ಗೊಂದು ಸೆಕ್ಟರ್ ಮಾಡ್ಕೊಟ್ಟಿದ್ದಾರೆ. ಅದ್ರಲ್ಲಿ ಅಲ್ಲ ನಿಮ್ಮ ಅವ್ರು ಮಾಡಿದ್ದಾರೆ, ನನ್ನನ್ನು ಕರೆದಿದ್ದಾರೆ, ನನ್ನನ್ನು ಮೆಂಬರ್ ಆಗಿ ಹಾಕೊಂಡಿದ್ದಾರೆ, ಮಾತಾಡಿ ಬಂದಿದ್ದೀವಿ. ಅದು ಈಗಲಾದ್ರೂ ಭರವಸೆ ಇಟ್ಕೊಳ್ಬಹುದಾ ಅಂತ ನಾನು ಕೇಳ್ತಾ ಇರೋದು. ಭರವಸೆ ಇಟ್ಕೊಳ್ಬಹುದು, ನೀವ್ ಏನಕ್ಕೆ ಬೇಕಾದ್ರೂ ಭರವಸೆ ಇಟ್ಕೊಳ್ಳಿ. ಇಂಪ್ಲಿಮೆಂಟೇಷನ್ ಆಗತ್ತಾ ಅನ್ನೋದನ್ನ ಆಮೇಲೆ ಮಾತಾಡೋಣ. ಭರವಸೆ ಇಟ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ನೇರವಾಗಿ ಹೇಳ್ತಿದ್ದೀನಿ. ಭರವಸೆ ನಾಳೆ ದಿನ ಆಗ್ತದ, ನಾಡಿದ್ದಿಗೆ ಆಗ್ತದ, 15 ದಿನ ಆಗತ್ತಾ, 2 ವರ್ಷ ಆಗತ್ತಾ, ನನಗೆ ಗೊತ್ತಿಲ್ಲ. ಇಲ್ಲ, ನಮಗೆ ಅದೇ ಬೇಕಾಗಿರೋದು, ಎಷ್ಟು ದಿನದಲ್ಲಿ ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನೋಡುವ, ಇನ್ನೊಂದು 15 ದಿನದಲ್ಲಿ ಪ್ರಾಬಬ್ಲಿ ಏನು ಅಂತ ಗೊತ್ತಾಗ್ತಿದೆ. ಯಾಕಂದ್ರೆ ನಾನು ಹೇಳಿರೋದು ಏನಪ್ಪಾ ಅಂದ್ರೆ, ಹೆಚ್ಚಿನ ಟೈಮ್ ತಗೊಳ್ಬೇಡಿ, ವಿಚಾರ ತುಂಬಾ ಸೀರಿಯಸ್ ಆಗಿರೋದು. ನೀವು ಟೈಮ್ ತಗೊಳ್ತಂದ್ರೆ ಇನ್ನೇನು ಆಗೋದಿಲ್ಲ. ಕೊನೆಯಲ್ಲಿ ಸಿಂಗಲ್ ಸ್ಕ್ರೀನ್ ಇರಲ್ಲ, ಥಿಯೇಟರ್ ಇರಲ್ಲ, ಎಲ್ಲ ಮುಚ್ಚಿರುತ್ತೆ. ಆಮೇಲೆ ನಾವು ಸಹ ಕೊನೆಯದಾಗಿ ಯಾವ್ದು ಮುಚ್ಬಿಟ್ಟು ಹೋಗ್ಬೇಕಾಗತ್ತೆ ಅಲ್ವಾ. ಇವತ್ತು ನಮ್ಮ ಕೆಲಸ ಏನು? ನಮ್ಮ ಕೆಲಸಕ್ಕೆ ಬೇಸಿಕ್ ಆಗಿರ್ತಕ್ಕಂಥದ್ದೇ ಥಿಯೇಟರ್ಗಳು. ಅದು ನಮ್ಮ ವಾಣಿಜ್ಯ ಮಂಡಳಿ ಅಂತ ಕೇಳ್ತೀನಿ. ನಮಗೆ ಸಿಂಗಲ್ ಸ್ಕ್ರೀನ್ಗಳು ದಿನೇ ಮುಚ್ಚೋಗ್ತಾ ಇದ್ದಾವೆ. ಯಾಕಂದ್ರೆ ಅವರ ಆರ್ಥಿಕ ಸ್ಥಿತಿ ಏನಿದೆ ಅನ್ನೋದು ತಿಳಿದವ್ರಿಗೆ ಗೊತ್ತಿರುತ್ತೆ. ಓಕೆ, ಹೀಗಿರುವಾಗ ಥಿಯೇಟರ್ಗಳು ಇವತ್ತಿನ ದಿನ ಎಷ್ಟಕ್ಕಿದೆ ಅಂತ ಅನ್ಕೊಂಡ್ರಿ? ಪ್ರಾಬಬ್ಲಿ 400 ಇಲ್ಲ, 1450 ಥಿಯೇಟರ್ ಇದ್ದಂತ ಕರ್ನಾಟಕ ಒಂದು ಟೈಮ್ ನಲ್ಲಿ ಹತ್ರ ನಾನು ಹೇಳ್ತಿರೋದು ಒಂದು 50-100 ಆ ಕಡೆ ಇರ್ಬೋದು. ಟೂರಿಂಗ್ ಟ್ಯಾಕೆಸ್ ಎಲ್ಲಿ ಹೋದ್ರು ಸಹ ಜನ ತುಂಬಿ ತಿಳ್ಕೋರು. ಮೆಜೆಸ್ಟಿಕ್ ನ ಸುತ್ತಮುತ್ತ ಅವತ್ತಿನ ದಿನ ಏನಾದ್ರೂ ಒಂದು ಕಾರ್ಯಕ್ರಮ ನಡೀತು. ಕಾರ್ಯಕ್ರಮ ಅಂದ್ರೆ ಪ್ರತಿದಿನದ್ದು ನಾನು ಹೇಳ್ತಿರೋದು, ಅದು ಸಿನಿಮಾ ಬಿಟ್ರೆ ಬೇರೆ ಏನು ಸಹ ಅಲ್ಲಿ ಇದ್ದಿಲ್ಲ.
ನೀವು ಯಾವುದೇ ಒಂದು ರಸ್ತೆಯಲ್ಲಿ ಹೋಗಿ ನೋಡಿ, ಅವತ್ತಿನ ದಿನ ಒಂದೊಂದು ಥಿಯೇಟರ್ಗಳಿರೋದು. ಆ ಕಡೆ ಸ್ವಲ್ಪ ಹೋದ್ರೆ ಆಫೀಸ್ಗಳಿರೋದು, ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳಿರೋದು. ಹಬ್ಬ ನಡೀತಾ ಇತ್ತು, ಅಲ್ಲೇ ಎಲ್ಲ ಓಡಾಡಿ ಮಾಡಿ ನಿಮಗೆ ನೀವು ಅವತ್ತಿನ ದಿನ ಒಂದು ಫಿಲಮ್, ಇದನ್ನೇ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲಮ್ ನೋಡ್ಬೇಕು ಅಂತ ಹೋದ್ರೆ ನೀವು ಅದಕ್ಕೆ ಕಾಯ್ಬೇಕಾಗಿದ್ದ ಸಮಯ ಕಡಿಮೆ ಅಂದ್ರೂ 6 ಗಂಟೆ ಇತ್ತು. ಯಾಕೆಂದ್ರೆ ಹೌಸ್ಫುಲ್ ಆಗಿರೋದು. ನೀವು ಬೇರೆ ಇನ್ನೊಂದು ಫಿಲಮ್ಗೆ ಹೋಗ್ತಾ ಇದ್ರಿ, ತಿರ್ಗಾ ಇನ್ನೊಂದು ಫಿಲಮ್ಗೆ ಹೋಗ್ತಾ ಇದ್ರಿ, ಇಲ್ಲಿ ಟಿಕೆಟ್ ಕೊಡುವಾಗಲೇ ತಗೊಳ್ಬೇಕಾಗಿತ್ತು. ಬ್ಲಾಕ್ ಟಿಕೆಟ್ ಓಡ್ತಾ ಇದ್ದಿದ್ದು. ಮೇಡಮ್, ಇವತ್ತು ನಾನು ನೇರವಾಗಿ ಹೇಳ್ತಿದ್ದೀನಿ, ಅವತ್ತಿನ ದಿನ ಏನು ಬ್ಲಾಕ್ ಟಿಕೆಟ್ ಓಡ್ತಾ ಇತ್ತು, ಇವತ್ತಿನ ದಿನ ರಿಯಲ್ ಟಿಕೆಟ್ ಅಷ್ಟು ಹೋಗಲ್ಲ. ಹೌದು. ಈ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಹಿಂದೆ ಸಿನಿಮಾಗೆ ಟಿಕೆಟ್ಗೆ ದುಡ್ಡು ಕೊಟ್ಟು ಜನ ಬರ್ತಿರೋದು, ಇವಾಗ ದುಡ್ಡು ತಗೊಂಡ್ ಬರೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅದರಿಂದ ಆಕ್ಚುಲಿ ಅದನ್ನ ಯಾರು ನಾನು ಇದನ್ನ ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರೋದ್ರೆ ಕ್ರೌಡ್ ಪುಲ್ಲಿಂಗ್ ವಿಚಾರಕ್ಕೆ ಬರ್ತಾ ಇದ್ದೀನಿ ಇವಾಗ. ಈ ಕ್ರೌಡ್ ಪುಲ್ಲಿಂಗ್ ಅನ್ನೋದನ್ನ ಕೆಲವರು ಸಮರ್ಥಿಸ್ಕೊಳ್ತಿದ್ದಾರೆ, ಇದು ಮುಂಚೆಯಿಂದನೇ ನಡ್ಕೊಂಡು ಬಂದಿದೆ ಅಂತ ಹೇಳ್ಕೊಂಡು. ಬಟ್ ಇವಾಗ ತಿಂತಾ ಇರೋ ಹೊಡ್ತಾ ಇದೆಯಲ್ಲ, ಅದನ್ನ ಸಹಿಸ್ಕೊಳಕ್ ಆಗಲ್ಲ. ದುಡ್ಡು ಕೊಟ್ಟು ಪ್ರೇಕ್ಷಕರನ್ನ ಕರೆದು ಅದನ್ನ ಮತ್ತೆ ಬಲವಂತ ಮಾಡ್ಲೇಬೇಕು. ಇಂಟರ್ವಲ್ ಅಲ್ಲಿ ಎದ್ದೋಗ್ಬಿಡಬೇಡಪ್ಪ, ಕೊನೆ ತನಕ ಇರಬೇಕು, ನನಗೆ ಶೋ ಕಂಟಿನ್ಯೂ ಆಗ್ಬೇಕು, ನನಗೆ ನೆಕ್ಸ್ಟ್ ಶೋ ಸಿಗ್ಬೇಕು, ನೆಕ್ಸ್ಟ್ ವೀಕು ನಂದು ಕಂಟಿನ್ಯೂ ಆಗ್ಬೇಕು. ಅಟ್ಲೀಸ್ಟ್ ಏನಿಲ್ಲ ಅಂತ ಹೇಳಿದ್ರು ನನ್ನ ಸಿನಿಮಾ 2 ವಾರ ಓಡಿದೆ ಅಂತ ಅಟ್ಲೀಸ್ಟ್ ಏನು ಮುಖಸ್ತುತಿ ಆದ್ರೂ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಈ ವಿಚಾರವನ್ನು ಹೇಗೆ ಅಡ್ರೆಸ್ ಮಾಡ್ತೀರಿ? ತುಂಬಾ ಸರಿ ಹಳೆ ಇಂಟರ್ವ್ಯೂ ನಾನು ಹೇಳ್ಬಿಟ್ಟಿದ್ದೀನಿ. ಏನಂದ್ರೆ ತಪ್ಪುಗಳು ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಆಗ್ತಿದ್ದಾವೆ, ಏನಕ್ಕೆ ಆಗ್ತಾ ಇದ್ದಾವೆ ಅಂದ್ರೆ, ಈ ತಪ್ಪುಗಳನ್ನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ಮವರೇ, ನಾವೇ. ನೀವು, ನಾನು, ನನ್ನ ನಿರ್ಮಾಪಕರು, ನನ್ನ ನಿರ್ದೇಶಕರು, ನನ್ನ ಇಡೀ ಚಿತ್ರತಂಡ, ನಮ್ಮ ಥಿಯೇಟರ್ನವರು, ನೀವ್ ಯಾರಂತ ಟೋಟಲ್ ಡಿಸ್ಟ್ರಿಬ್ಯೂಟರ್ಸ್ಗಳು ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಈ ಒಂದು ಕೆಟ್ಟ ಸಂಸ್ಕೃತಿನ ಅದು ಯಾಕೆ ಶುರು ಮಾಡಿದ್ರು ಅಂತ ಗೊತ್ತಿಲ್ಲ. ಇವತ್ತಿನ ದಿನ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ, ಇದು ಸಾಮಾನ್ಯ ಪ್ರೇಕ್ಷಕನು ಸಹ ಇವತ್ತಿನ ದಿನ ಕೇಳುದೇನಪ್ಪಾ ಅಂದ್ರೆ, ಟಿಕೆಟ್ ಸರ್ ವಾಟ್ಸಪ್ ಅಲ್ಲಿ ಕಳಿಸ್ಬಿಡಿ, ಬುಕ್ ಮಾಡ್ಬಿಟ್ಟು. ಈ ಕೇಳಿಗೆ ನೀವು ಸಿನಿಮಾ ಯಾಕೆ ಮಾಡ್ತೀರಾ? ಮಾಡ್ಬೇಕಾಗಿದೆಯಾ? ಇದಕ್ಕೆ ಇವತ್ತಿನ ದಿನ ಇದು ನಡೆಯೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಮೇಡಮ್, ನಮ್ಗಳೇ ಕಾರಣ. ಅದು 1-2 ಸರಿ ಏನಂದ್ರೆ ಇವೆಲ್ಲ ವರ್ಕೌಟ್ ಆಗ್ಬಿಡ್ತಾ ಇತ್ತು. ಮೊದಲೆಲ್ಲ ವರ್ಕೌಟ್ ಆಗೋದು. ಹೆಂಗ್ ವರ್ಕೌಟ್ ಆಗೋದು ಅಂದ್ರೆ, ಅವಾಗ ಈ ಮೌತ್ ಟಾಕ್ ಅಲ್ವಾ, ಈ ಬಂದ ಒಂದಷ್ಟು ಜನ ಹೇಳ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಮತ್ತೆ ರಿಯಲ್ ಆಡಿಯನ್ಸ್ ಪರಿಸ್ಥಿತಿ ಇತ್ತು. ಎಲ್ಲಿವರೆಗೆ ಒಂದು ಮೌತ್ ಟಾಕ್ ಅನ್ನೋದು ಇತ್ತು ಅಂದ್ರೆ, ನಿಮ್ ಕೈನಲ್ಲಿ ಇಷ್ಟುದ್ದ ಮೊಬೈಲ್ ಇತ್ತಲ್ವಾ, ಅದ್ರಲ್ಲಿ ನೀವು ಬರೀ ಹಾಯ್ ಹಲೋ ಅಂದ್ರೆ 16 ರೂಪಾಯಿ ಒಟ್ಟಾಗಿರೋದು ನಿಮ್ಗೆ. ಆವಾಗ ಹಲೋನ ಕೆದ್ರಕೊಂಡು ನಾವು ಮಾತಾಡ್ತಾ ಇದ್ವಿ. 16 ರೂಪಾಯಿ ಹೋಗುತ್ತೆ ಒಂದ್ ಕಾಲ್ಗೆ, ಇವೆಲ್ಲ ಗೊತ್ತೇ ಇಲ್ಲ ಈಗಿನ ಕಾಲದವ್ರಿಗೆ, ಎಲ್ಲ ಅವೈಲೇಬಲ್ ಅಲ್ವಾ. ಅವತ್ತಿನ ದಿನ ಈ ರೀತಿಯ ಒಂದು ಪರಿಸ್ಥಿತಿನಲ್ಲಿ ಒಂದು ಶೋ ಮಾಡಿದ್ರೆ, ಒಂದು ಮಾರ್ನಿಂಗ್ ಶೋಗೆ ಇದ್ ಮಾಡಿದ್ರೆ, ಅವನು ಹೋಗಿ ಏ ಅಣ್ಣ ಸೂಪರ್ ಆಗಿದೆ ನಾನು ಅವನಿಲ್ಲ ಸೂಪರ್ ಆಗಿದೆ ಅಂತ ಕೊಡು, ಸೂಪರ್ ಆಗಿದೆ ಅಂತ ಕೊಡು, ಫೋನ್ ಇದ್ದಿಲ್ಲ ಅವಾಗ. ಹಂಗೆ ಹೇಳ್ಕೊಂಡು ಬಾಯಿ ಮಾತಿನಲ್ಲಿ ಅದು ಏನಾಗೋದು ಅಂದ್ರೆ, 1:30 ಅಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ, ಬಸ್ಗಳಲ್ಲಿ ಮಾತಾಡಕ್ ಶುರು ಮಾಡೋದು. ಆಗ ವರ್ಕೌಟ್ ಆಗೋದು ಒಂದು ಶೋದು. ಇವತ್ತಿನ ದಿನ ನಾನು ಆಲ್ರೆಡಿ ಹೇಳಿರೋದನ್ನೇ ಮತ್ತೆ ಹೇಳ್ಬೇಕಾಗುತ್ತೆ ಮೇಡಮ್, ಬರೀ ಫ್ರೀ ಟಿಕೆಟ್ ಅಲ್ಲ, ನೀವು ಏನಾದ್ರೂ ಇವತ್ತು ಮೆಜೆಸ್ಟಿಕ್ ಕಡೆ ಹೋದ್ರೆ, ಶುಕ್ರವಾರ ನಿಮ್ಮ ಸಿನಿಮಾ ಬಿಡುಗಡೆ ಮಾಡಿದ್ರೆ, ಅಲ್ಲಿಂದ ಹೊರಗಡೆ ಬರ್ತಾ ನಿಮ್ಮ ಈ ಶರ್ಟು, ಇದು ಎಲ್ಲವೂ ಸಹ ಒಂದು ಹೊಸ ರೀತಿಯ ಗೆಟಪ್ ನಲ್ಲಿ ಬರ್ತೀರಾ. ನೀವು ಏನೂ ಇಲ್ಲ ಅಂದ್ರೆ ನೀವೇ ತೂರಾಡ್ಬೇಕಾಗುತ್ತೆ. ಆ ರೀತಿ ಕೆಟ್ಟ ಅಷ್ಟು ಅಲ್ಲ. ನಾನು ಇರೋದನ್ನ ನೇರವಾಗಿ ಹೇಳ್ತಿದ್ದೀನಿ. ನನ್ನನ್ನೇ ಕೇಳ್ತಾರೆ, ನಾನು ಹೋದ್ರೆ ಏನಣ್ಣ ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ, ಕೊಡು. ಅವನಿಗೆ 500 ರೂಪಾಯಿ ಕೊಡ್ಬೇಕು ಶುಕ್ರವಾರ ಬೆಳಗ್ಗೆ. ಏನ್ ಮಾಡ್ತಾರೆ? ಕುಡಿಯೋದು, ನಾನ್ ವೆಜ್, ಇನ್ನೊಂದು ಮತ್ತೊಂದು, ಇದು ಈ ಸ್ಟೇಜಿಗೆ ಬಂದ್ಬಿಟ್ವಿ ನಾವು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಫಿಲಂ ಇಂಡಸ್ಟ್ರಿ ಈ ಸ್ಟೇಜ್ಗಿದೆ. ನನ್ನ ಮಾತಿನಿಂದ ಯಾರಾದ್ರೂ ಇಲ್ಲ ಅವನು ಇವನಂದ್ರೆ ಕಮೆಂಟ್ ಬಾಕ್ಸ್ ನಿಮ್ದಿದ್ರೆ ಓಪನ್ ಮಾಡಿ, ಅಂತವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನ. ಅಪ್ಪ, ನಾನು ಹೇಳ್ತಾ ಇರೋದ್ರಲ್ಲಿ ಏನಾರು ತಪ್ಪಿದ್ರೆ ದಯವಿಟ್ಟು ಶುಕ್ರವಾರ ದಿನ ಮೆಜೆಸ್ಟಿಕ್ ನಲ್ಲಿರ್ತಕ್ಕಂಥ ಥಿಯೇಟರ್ ಮುಂದೆ ಹೋಗಿ ಒಂದು 9 ಗಂಟೆಗೆ ಹೋಗಿ 10:30, 10:45 ಅಲ್ಲಿರಿ. ನಾನು ಹೇಳ್ತಾ ಇರೋದು ಸರಿನೋ ತಪ್ಪು ಅನ್ನೋದನ್ನ ಕೇಳಿ, ಆಮೇಲೆ ನಾನು ಮಾತಾಡ್ತೀನಿ ನಾನು. ಓಕೆ, ಇದು ನಾನು ಹೇಳ್ತಾ ಇರ್ತಕ್ಕಂಥ ಸತ್ಯ, ಇವತ್ತು ನಡೀತಾ ಇರೋದು. ಸೊ ಹಾಗಾಗಿ ಏನಾಗಿದೆ ಅಂದ್ರೆ, ಈ ಕ್ರೌಡ್ ಪೂಲಿಂಗ್ ಬಂದಿದ್ದ ವಿಚಾರ ಎಷ್ಟು ಚೆನ್ನಾಗಿತ್ತು ಒಂದು ಸಮಯದಲ್ಲಿ.
ಇವತ್ತು ನೆಗೆಟಿವ್ ಆಗ್ಬಿಟ್ಟು. ನೆಗೆಟಿವ್ ಆಗಿದೆ. ಮತ್ತೆ ಇವತ್ತು ಏನಾಗಿದೆ ಅಂದ್ರೆ ಒಂದು ಶೋಕ್ ಸಾಲ್ತಾ ಇಲ್ಲ ಮೇಡಮ್. ಹೌದು, ನೀವು ಒಂದು ವಾರ ಆದ್ಮೇಲೆ ಹೋಗಿ ಸರ್ ಟಿಕೆಟ್ ಇದೆಯಾ, ಅಲ್ಲಿ ನೋಡಿದ್ರೆ ಇನ್ನೊಬ್ರು ಸರ್ ನಿಮ್ ಫಿಲಮ್ ಎತ್ತಾಗ್ತಾ ಇದ್ದಾರೆ ಸರ್, ಡಿಸ್ಟ್ರಿಬ್ಯೂಟರ್ ಹೇಳೋದು. ಹೌದು ಮೇಡಮ್ ಇದು ಒಂಥರ ಎಷ್ಟೋ ಸರಿ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಇವತ್ತಿನ ದಿನ ಕನ್ನಡ ಫಿಲಂ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಪಾಪ ಮಾಡ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಅದೇ ಎಷ್ಟೋ ಜನ ಪಾಪದ ಫಲ ಅಂತ ಟೈಮ್ ಕೆಟ್ಟು ಬಂದಿರ್ತೀವಿ ಅನ್ನೋ ಒಂದು. ಹೌದು, ಸಾರಿ ಟು ಸೇವ್ ಇನ್ವೆಸ್ಟ್ ಮಾಡೋರ್ ಬಗ್ಗೆ ನಾವು ಹೇಳ್ತಿಲ್ಲ, ಬಟ್ ಎಲ್ಲೋ ಈಗ ಅಂತೂ ಪ್ರೊಡ್ಯೂಸರ್ ಅಂತ ಏನ್ ನಾನು ರಿಯಾಲಿಟಿ ಮಾತಾಡ್ತಿರೋದು. ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನ್ ಮಾತಾಡ್ತಿದ್ದೀನಲ್ಲ, ನನಗೂ ಸಹ ಹೇಳ್ತಾರೆ ಏನಪ್ಪ ಸ್ವಿಚ್ ಆಗಿ ಇನ್ನೊಂದು ಫಿಲಂ ಮಾಡ್ತಿದ್ದೇನೆ ಅಂತ. ನಮಗೆ ಗೊತ್ತಿದ್ದೇನೆ ಯಾವ ರೀತಿ ಫಿಲಂ ಮಾಡಿದ್ರೆ ಏನಾಗುತ್ತೆ, ಅದು ಎಲ್ಲಿ ಒಂದು ರಿಕವರ್ ಮಾಡ್ಕೊಳ್ಬೇಕು ನನಗೆ ಗೊತ್ತಿದೆ, ಒಂದು ಬಜೆಟ್ ಗೊತ್ತಾಗಿದೆ. ಇವತ್ತಿನ ದಿನ ನನ್ನ ಹತ್ರ ಬಂದ್ಬಿಟ್ಟು ಯಾರೋ ಹೊಸಬ್ರಿಗೆ 3 ಕೋಟಿ ಹಾಕಿದ್ರೆ ಅವ್ನು ಕೆನೆ ಕೊಡೋದು ಕಳಿಸ್ತೀನಿ ನಾನು. ಯಾಕೆಂದ್ರೆ ನನ್ಗೆ ಗೊತ್ತಿದೆ 3 ಕೋಟಿ ಎಲ್ಲ 3 ರೂಪಾಯಿ ಬರಲ್ಲ. ಹೌದು, ಇಫ್ ಐ ಆಮ್ ರಾಂಗ್ ಕೇಳಿ ಇವಾಗ ಯಾವ್ದ್ರಲ್ಲಿದೆ ಅಂತ. ಹಾಗಾಗಿ ಒಂದು ಲಿಮಿಟೆಡ್ ಬಜೆಟ್ ನಲ್ಲಿ ನಾವು ಸ್ಕ್ರೀನ್ ಮೇಲೆ ಏನ್ ಕಾಣುತ್ತೆ ಅದಕ್ಕೆ ಫಿಲಂ ಮಾಡ್ಬೇಕೆ ಹೊರತು ನಿಮಗೆ ಕ್ಯಾರಮಾನಿಗೆ ಫಿಲಂ ಮಾಡ್ಬೇಕಾಗಿಲ್ಲ ಇವತ್ತು, ಅಥವಾ ಇನ್ನೊಂದಕ್ಕೆ ಫಿಲಂ ಮಾಡ್ಬೇಕಾಗಿ. ಇವತ್ತು ನಡೀತಾ ಇರೋ ಈ ಕೆಟ್ಟ ಸಂಸ್ಕೃತಿಗಳು ಹೆಚ್ಚಾಯ್ತು. ಕ್ಯಾರಮಾನ್ ಯಾವಾಗಿಂದ ಬಂತು? ಅಣ್ಣವ್ರಿದ್ದಾಗ ಎಷ್ಟು ಕ್ಯಾರವಾನ್ ಅಲ್ಲಿ ಅಣ್ಣವ್ರು ಕೂತಿದ್ರು, ವಿಷ್ಣುವರ್ಧನ್ ಸರ್ ಇದ್ದಾಗ ಎಷ್ಟು ಕ್ಯಾರವಾನ್ ಇತ್ತು, ಇನ್ನೊಬ್ರಿದ್ದಾಗ ಎಷ್ಟಿತ್ತು ಹಳಬ್ರುಗಳು. ಅವರಿಗೆ ವರ್ಕ್ ಇಸ್ ವರ್ಷಿಪ್ ಆಗಿದೆ, ಎಲ್ಲ ಒಟ್ಟಿಗೆ ಕೂತ್ಕೊಳ್ಳೋರು ಮೇಡಮ್. ನಾನ್ ನೋಡಿರೋದು, ನಾವು ಐ ಆಮ್ 54 ರೈಟ್ ನಾವು. ನಾನು ನೇರವಾಗಿ ಏನಾದ್ರು ಚೇರ್ ಹಾಕ್ಬಿಟ್ಟು ಕೂತಿರೋರು, ಪೋಷಕ ನಟರಲ್ಲಿರೋರು, ಈ ಕಡೆ ಇವ್ರಿರೋರು ಮಾತಾಡ್ತಾ ಇರೋರು, ಇನ್ನೊಂದ್ ಮಾಡ್ತಿರೋರು. ನನ್ ಕ್ಯಾರೆಕ್ಟರ್ ಇದು ವಜ್ರಮುನಿ ಅವ್ರು ನೇರವಾಗಿ ಹೇಳೋರು, ನೋಡ್ಕ ನೆಕ್ಸ್ಟ್ ಹೆಂಗ್ ತಗೊಳ್ತೀನಿ ಅಂತ. ನೋಡಿರೋದು ಇದು ನಾವು ಎದುರುಗಡೆ. ಹಿಂಗೆ ಹೇಳೋರು, ನೋಡೋ ನೆಕ್ಸ್ಟ್ ಅಂತ. ಒಂದೊಂದು ಟೇಕ್ ನಲ್ಲಿ ಹೆಂಗೆ ಹೊಡೆದು ಬಿಟ್ಟು ಬರೋರು ಅಂದ್ರೆ ಕೂತ್ಕೊಂಡು ಮಾತಾಡೋರು. ಅವತ್ತಿನ ದಿನ ಅವ್ರಿಗೆ ಗೊತ್ತಿತ್ತು, ವಜ್ರಮುನಿಗೆ ಗೊತ್ತಿತ್ತು ನಾನು ಮಾವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ. ಮುಸ್ರಿ ಕೃಷ್ಣಮೂರ್ತಿನಿಗೆ ಗೊತ್ತಿತ್ತು ಇನ್ನೊಂದು ಕ್ಯಾರೆಕ್ಟರ್, ಯಾವ್ದೋ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅವ್ರ ಜೊತೆ ಏನ್ನಲ್ಲಿದ್ದು ಅಂತ. ಸುಂದರ್ ಕೃಷ್ಣರಸ್ ಅವ್ರಿಗೆ ಗೊತ್ತಿತ್ತು ನಾನು ಮಾಡ್ತಾ ಇರ್ತಕ್ಕಂಥ ಕ್ಯಾರೆಕ್ಟರ್ ನಲ್ಲಿ ಗತ್ತಿದೆ ಗಮ್ಮತ್ತಿದೆ ಅನ್ನೋದು. ಎಂತೆಂತ ನಟರುಗಳು ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡಿ ಮಾತಾಡ್ಕೊಂಡಿದ್ರು. ಅವತ್ತಿನ ದಿನ ಏನಂದ್ರೆ ಈ ಮೊಬೈಲ್ ಇದ್ದಿಲ್ಲ, ಏನು ಇದ್ದಿಲ್ಲ. ಮತ್ತೆ ಅವರಿಗೆ ಕಲೆ ಮೇಲೆ ಅಷ್ಟೊಂದು ಆಸಕ್ತಿ ಇತ್ತು, ಕಲೆನ ಆರಾಧಿಸೋದು. ಹಾಗಾಗಿ ಅವತ್ತಿನ ದಿನ ಏನಿತ್ತು, ಏನು ಕಲಾವಿದರಿದ್ರು, ಏನ್ ನಿರ್ದೇಶಕರು ಇದ್ರು, ಏನ್ ಚಿತ್ರಮಂದಿರಗಳಿದ್ವು, ಏನೇನಿದ್ವು ಅವೆಲ್ಲವೂ ಗೋಲ್ಡನ್ ಪೀರಿಯಡ್ಗಳು. ನಿಮಗೆ ಇನ್ನೂ ಒಂದು ಗೊತ್ತಿದೆಯೋ ಇಲ್ವೋ, ಅವಾಗ ಇದ್ದಿದ್ದ ಪ್ರೊಡಕ್ಷನ್ ಹೌಸ್ಗಳು ಕಡಿಮೆ. ಇವತ್ತಿನ ದಿನ ಆಯ್ತಾಗಲ್ಲ. ಅವತ್ತು ಪ್ರೊಡಕ್ಷನ್ ಹೌಸ್ ಅಂದ್ರೆ ಒಂದು, ನಾನು 80s 90s ನಲ್ಲಿ ಹೇಳ್ತಿರೋದು, ಒಂದು 20 ಇತ್ತು ಅಷ್ಟೇ. ಅವರೇ ಫಿಲಂ ಮಾಡೋರು. ಅವ್ರಿಗೆ ಗೊತ್ತಿತ್ತು ಒಂದು ಹೊಸ ಪ್ರೊಡಕ್ಷನ್ ಹೌಸ್ ಬರಬೇಕು ಅಂದ್ರೆ ಅದು ಅವ್ರು ಎಷ್ಟು ತಿಳ್ಕೊಂಡು ಬರ್ಬೇಕು ಅನ್ನೋದು ಗೊತ್ತಿತ್ತು. ಒಬ್ಬ ಡೈರೆಕ್ಟರ್ ಅವತ್ತಾಗ್ಬೇಕು ಅಂದ್ರೆ ಇಷ್ಟು ಸುಲಭ ಆಯ್ತಿಲ್ಲ. ಎಷ್ಟೋ ವರ್ಷ ದೊಡ್ಡವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಕೊಡೋಷ್ಟೊತ್ತಿಗೆ ಅವ್ರಿಗೆ ಸುಸ್ತಾಗಿರೋದು. 15-20 ವರ್ಷ ಕೆಲಸ ಮಾಡಾದ್ಮೇಲೆ ನಿರ್ದೇಶಕರಾಗ್ತಿದ್ರು. ಇವತ್ತಾಗಲ್ಲ, 15 ಸೆಕೆಂಡ್ ಈ ಕಡೆ ಯೂಟ್ಯೂಬ್ ಮಾಡೋ, ಆ ಕಡೆ ಡೈರೆಕ್ಟ್. ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಇವತ್ತಿನ ದಿನ ಪರ್ಸೆಂಟೇಜ್ ಅವರೆಲ್ಲ ಸೋಲ್ತಾ ಇದ್ದಾರೆ. ಹೌದು, ತಪ್ಪು ಅಂತ ಹೇಳಕ್ ಆಗಲ್ಲ, ಆದ್ರೆ ಇದ್ರ ಹೊಡೆತ ಬೀಳೋದು ಪ್ರೊಡ್ಯೂಸರ್ ಮೇಲೆ. ಹೌದು ಮೇಡಮ್. ಇವತ್ತಿನ ದಿನ ಗೊತ್ತಿದೆಯೋ ಗೊತ್ತಿಲ್ವೋ, 95%, 100ರಲ್ಲಿ 95%ಗಳು ಸಿನಿಮಾಗಳು ಸೋಲ್ತಾ ಇದ್ದಾವೆ. ಇಲ್ಲಿ ಏನಕ್ಕೆ ಸೋಲ್ತಾ ಇದ್ದಾವೆ ಅಂದ್ರೆ, ಈ 95% ನಲ್ಲಿ 90% ಹೊಸ ನಿರ್ಮಾಪಕರಾಗಿರ್ತಾರೆ. ಮತ್ತೆ ಈ 90% ಹೊಸ ನಿರ್ಮಾಪಕರಿಗೆ ಜ್ಞಾನ ಇರಲ್ಲ, ಚಿತ್ರರಂಗದ ಜ್ಞಾನ ಇರಲ್ಲ. ಹೌದು, ಚಿತ್ರರಂಗ ಏನು, ಇವತ್ತೇನು, ಹೇಗೆ, ಎತ್ತ, ಹೆಂಗ್ ವರ್ಕೌಟ್ ಆಗುತ್ತೆ, ಆ ಫಾರ್ಮೆಟ್ ಏನು ಯಾರು ಕೊಟ್ಟಿರಲ್ಲ. ಯಾರೋ ಹೋಗ್ತಾರೆ, ಸರ್ ನೋಡಿ ಸರ್ ಆ ಫಿಲ್ಮು 18 ಕೋಟಿ ದುಡ್ಡು ಬಿಟ್ಟಿದೆ ಸರ್ 3 ದಿನದಲ್ಲಿ ಅಂತಾರೆ. ಸರ್ ನಂದೇನಿಲ್ಲ ಸರ್, 2 ಕೋಟಿ ಅಷ್ಟೇ ತಂದು ಹಾಕ್ಬಿಡಿ. ಹೊಸ ಹೀರೋ ಸರ್ 2 ಕೋಟಿ ಅಂತ ಶುರುವಾಗೋದು, 4 ಕೋಟಿಗೆ ಹೋದ್ರೂ ಫಿಲಂ ಮುಗ್ದಿರಲ್ಲ. 4 ಕೋಟಿಗೆ ಹೋದ್ರು ಫಿಲಂ ಮುಗಿಯಲ್ಲ. ಇವತ್ತು ಕೊನೆಯಲ್ಲಿ ಆ ಫಿಲಂ ಅನ್ನು ನೋಡ್ಬಿಟ್ರೆ ದೇವ್ರೇ ಒಪ್ಕೊಳ್ಬೇಕು, ಆ ರೀತಿ ಇರ್ತವೆ. ಇದು ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಮೇಡಮ್, ಅದ್ರ ನನಗೇನು ಇದಿಲ್ಲ. ಇವತ್ತಿನ ದಿನ ನಿರ್ದೇಶಕರು ಅಂತ ಏನು ಸಿನಿಮಾ ಮಾಡ್ತಾ ಇದ್ದಾರೆ, ಅವರಿಗೆ ಸಿನಿಮಾದ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ. ವ್ಯವಹಾರ ಗೊತ್ತಾಗಿರ್ಬೇಕೋ ಇಲ್ವೋ, ಇವತ್ತೇನ್ ಬಿಸ್ನೆಸ್ ಆಗ್ತಾ ಇದೆ ಅಂತ ಗೊತ್ತಿರ್ಬೇಕೋ ಇಲ್ವೋ, ಥಿಯೇಟರ್ ಅಂದ್ರೆ ಏನಂತ ಗೊತ್ತಿರ್ಬೇಕೋ ಇಲ್ವೋ, ಥಿಯೇಟರ್ ಬಾಡಿಗೆ ಅಂದ್ರೆ ಏನಂತ ಗೊತ್ತಿರ್ಬೇಕೋ ಇಲ್ವೋ. ನಿಮ್ಗೆ ಇಂಥ ವಿಚಾರ, ಎಷ್ಟು ವಿಚಾರಗಳು, UFQ ಅಪ್ಲೋಡ್ ಮಾಡೋದು ಅಂದ್ರೆ ಏನಂತ ಗೊತ್ತಿರ್ಬೇಕು, ಯಾವ ಫಾರ್ಮೆಟ್ ನಲ್ಲಿ ತಗೊಂಡೋಗ್ಬೇಕು, ಅಲ್ಲೊಂದು ಕರೆಕ್ಷನ್ ಬಂದ್ರೆ ಏನಾಗುತ್ತೆ,
ಎಷ್ಟು ದುಡ್ಡು ಕೊಡ್ಬೇಕು? 25,000 ರೂಪಾಯಿ ಕರೆಕ್ಷನ್ ಕೊಡ್ಬೇಕು ಇವತ್ತು. ಹೌದು ಹೌದು ಗೊತ್ತಿದ್ಯಾ? ನೀವು ನೀವು ರೆಡಿ ಮಾಡಿದೀನಿ ಅಂತ ಅಲ್ಲಿ ತಗೊಂಡೋಗಿ ಕೊಟ್ರೆ ಒಂದ್ 4 ಕರೆಕ್ಷನ್ ಅಂದ್ರೆ 1 ಲಕ್ಷ ಹೊರಟಾಯ್ತು ನಿರ್ಮಾಪಕನ ದುಡ್ಡು. ಇದು ಎಲ್ಲವನ್ನೂ ತಿಳಿಯದೆ, ಏನನ್ನೂ ತಿಳಿಯದೆ ಇವತ್ತಿನ ದಿನ ಸಿನಿಮಾ ರಂಗಕ್ಕೆ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಬರ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕನ್ನಡ ಸಿನಿಮಾಗಳು ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಹಾಗೇನೆ ವರ್ಷಕ್ಕೆ ಇವತ್ತು ಸಹ ಒಳ್ಳೊಳ್ಳೆ ಫಿಲಂಗಳು ಬರ್ತಾ ಇದ್ದಾವೆ. ನಾನು ಹೇಳಿದ್ದು ಎಲ್ಲಾ ಫಿಲಂ ಅಂತ ಹೇಳ್ತಿಲ್ಲ, ಒಳ್ಳೊಳ್ಳೆ ಫಿಲಂ ಇವತ್ತು ಬರ್ತಾ ಇದೆ. ಆದರೆ ಈ ರೀತಿಯ ಸಿನಿಮಾದ ಜೊತೆ ಅದು ಎಲ್ಲಿದೆ ಅಂತ ಗೊತ್ತಾಗಿದೆ. ಪ್ರೇಕ್ಷಕ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ, ಕನ್ನಡ ಫಿಲಂ ಅಂದ್ರೆ ಅಷ್ಟೇ ಗುರು, ಅವನ್ ಮುಖ ನೋಡಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಪೋಸ್ಟ್ ಹಾಕಿದ್ದೆ, ಇವೆಲ್ಲ ನೋಡ್ತಾ ಇದ್ರೆ ನಾನೇ ಹೀರೋ ಆಗ್ಬೇಕು ಅಂತ. ಮುಖ ನೋಡಕ್ಕಾಗತ್ತ ಅಂತ ಆಲ್ರೆಡಿ ಪ್ರೇಕ್ಷಕರು ಕನ್ನಡ ಫಿಲಂ ಬಗ್ಗೆ ಇದು ಮಾಡ್ಬಿಟ್ಟಿದ್ದಾರೆ. ಸ್ಟಾರ್ಗಳು ಮೂವಿ ಬಿಡಿ, ಅವ್ರಿಗೆ ಗೊತ್ತಿರೋರು ಅದನ್ನ ಬಿಟ್ಟೆ ನಾನು ಮಾತಾಡ್ತಿರೋದು. ನಾರ್ಮಲ್ ಆಗಿ ಬರ್ತಾ ಇರ್ತಕ್ಕಂಥ ಈ ವರ್ಷ ಬಂದಿರ್ತಕ್ಕಂಥ 225 ಚಿತ್ರದಲ್ಲಿ 2024ರಲ್ಲಿ ಎಷ್ಟು ಗೆದ್ದಿದ್ದಾವೆ ಮೇಡಮ್? 5 ಸಿನಿಮಾನು ಗೆದ್ದಿಲ್ಲ ಅನ್ಸುತ್ತೆ. 8 ಸಿನಿಮಾ 5 ದೊಡ್ಡದು ಬಿಟ್ಬಿಡಿ, ಸ್ಟಾರ್ಗಳದ್ದು ಬಿಟ್ರೆ ಇನ್ನು ಮಿಕ್ಕಿದ್ರಲ್ಲಿ ಸಿನಿಮಾಯಿಂದ ಟೋಟಲ್ ಆಗಿ ಅಷ್ಟು ಸಿನಿಮಾಯಿಂದ 10 ಕೋಟಿ ಹಣ ಇಂದಕ್ಕೆ ಬಂದಿಲ್ಲ ಥಿಯೇಟರ್ ಇಂದ. ಇಟ್ ಈಸ್ ಮೈ ಚಾಲೆಂಜ್ ಮಾಡ್ತೀನಿ. ಹಾಗೇನೆ ಯಾರು ಡಿಸ್ಟ್ರಿಬ್ಯೂಟರ್ ಬೇಕಾದ್ರೂ ಇದು ನೋಡ್ತಾ ಇದ್ರಿ ಅವ್ರಿಗೂ ಹೇಳ್ತೀನಿ, 150 ಸಿನಿಮಾಯಿಂದ ನೀವು ನಿರ್ಮಾಪಕರಿಗೆ ಬಿಡುಗಡೆ ಆದ 2024ರಲ್ಲಿ ಬಿಡುಗಡೆ ಆದ 150 ಸಿನಿಮಾಗೆ ನಿಮ್ಮ ಕಡೆಯಿಂದ 10,000 ರೂಪಾಯಿ ರಿಟರ್ನ್ ಬಂದಿಲ್ಲ. ಇದು ಯಾರು ತಿಳ್ಕೊಳ್ಬೇಕಾಗಿದೆ ಮುಂದಿನ ದಿನದಲ್ಲಿ? ಫಿಲಂ ಮಾಡೋರು ತಿಳ್ಕೊಳ್ಬೇಕಲ್ವಾ? ನನ್ನೊಂದು ಇಂಟರ್ವ್ಯೂ ನೋಡ್ತಾ ಇದ್ದಾರೆ ಅಂದ್ರೆ ಒಬ್ಬ ಡೈರೆಕ್ಟರ್ಗೂ ಗೊತ್ತಿರ್ಬೇಕು ಇದು ಹೆಂಗೆ ಅಂತ ಅವ್ನು ಕೇಳ್ಬೇಕು. ಹೆಂಗ 10,000 ರೂಪಾಯಿ ಬಂದಿಲ್ಲ ಸರ್ ಅಂತ ಕೇಳ್ಬೇಕು. ಅಪ್ಪ ನೀನು 15 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀಯ ರಿಲೀಸ್ಗೆ ಅಂತ, ನಿಂಗೆ ಎಷ್ಟು ಕೊಟ್ರಪ್ಪ ಡಿಸ್ಟ್ರಿಬ್ಯೂಟರು ಹಿಂದಕ್ಕೆ? ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ದ ಮಿಸ್ಟೇಕ್ ಆಫ್ ಡಿಸ್ಟ್ರಿಬ್ಯೂಟರ್, ಇಟ್ ಈಸ್ ದ ಮಿಸ್ಟೇಕ್ ಆಫ್ ದ ಪ್ರೊಡ್ಯೂಸರ್. ನಿರ್ಮಾಪಕ ಇರ್ಬೋದು, ನಿರ್ದೇಶಕ ಯಾರೇ ಇರ್ಬೋದು, ಆ ಚಿತ್ರತಂಡ ಇವನ್ನೆಲ್ಲವನ್ನು ತಿಳ್ಕೊಳ್ಳದೆ ಈ ರೀತಿ ಸಿನಿಮಾ ಮಾಡಿ ಬಿಟ್ರೆ, ಇವಾಗ ನೋಡಿ ನಾಳೆಗೂ 9 ಫಿಲಂ ಇದೆ. ಹೌದು, ಎವ್ರಿ ವೀಕ್ 9 ಕನ್ನಡ ಸಿನಿಮಾ. ಹೌದು, ಏನಾಗ್ಬೇಕು? ಅದನ್ನೆಲ್ಲ ಒಂದಿಷ್ಟು ಸ್ಕ್ರೂಟ್ನಿ ಮಾಡಬೇಕು. ಇಲ್ಲ ಈ ವಾರಕ್ಕೆ 4 ಕನ್ನಡ ಸಿನಿಮಾಗಳಿಗೆ ನಮ್ಮ ಒಂದು ಏನು ಕೆಪಾಸಿಟಿ ಇರೋದು, ಕನ್ನಡ ಫಿಲಂ ಮೀಟರ್ಸ್ ಕೆಪಾಸಿಟಿ ಇರೋದೇ 4 ಫಿಲಂ ಬಿಡುಗಡೆ ಮಾಡಕ್ಕೆ, 4 ಮೇಲೆ ಹೋಗ್ಬಾರ್ದು. ಈಗೇನು ಇಲ್ಲ, ಸಿಂಪಲ್ ಆಗಿ ಶುಕ್ರವಾರ ರಿಲೀಸ್ ಇದೆ ಅಂದ್ರೆ ಸೋಮವಾರ ಹೋಗ್ತಾನೆ UFO ಕ್ಯೂಬ್ ಸ್ಕ್ರಾಬಲ್ ಅದ್ರಲ್ಲೆಲ್ಲ ಅಪ್ಲೋಡ್ ಮಾಡ್ತಾನೆ, ಬರ್ತಾನೆ, ಪೋಸ್ಟ್ ಹಾಕ್ತಾನೆ, ಅಲ್ಲಿ ಯಾರೋ ಡಿಸ್ಟ್ರಿಬ್ಯೂಟರ್ ಹೇಳ್ತಾನೆ ಹೋಗೋಣ ಆಯ್ತು ಅಂತ. 20 ಲಕ್ಷ ರೂಪಾಯಿ ಖರ್ಚಾಗತ್ತೆ, 2 ಜನ ನೋಡಿರಲಿಲ್ಲ. ನೋ ಶೋಸ್. ಎಂತೆಂಥ ಫಿಲಂಗಳು ಇವತ್ತು ನೋ ಶೋಸ್ ಆಗ್ತಿದ್ದಾವೆ ಗೊತ್ತಾ? ಯಾಕೆಂದ್ರೆ ನಾಲೆಡ್ಜ್ ಇಲ್ಲದೆ ಬರ್ತಾ ಇರೋದ್ರಿಂದ ನಮ್ಮಂತವ್ರಿಗೂ ಇವತ್ತು ಕಷ್ಟ ಆಗ್ಬಿಟ್ಟಿದೆ ಫಿಲಂ ಮಾಡಕ್ಕೆ. ನಾನು ಮಾಡಿದ್ದೀನಿ ಇವಾಗ. ಇಂಥದ್ರ ನಡುವೆ ನನ್ನ ಸಿನಿಮಾ ಒಳ್ಳೇದು ಕೆಟ್ಟು ನಂಗೆ ಗೊತ್ತಿಲ್ಲ, ಅದೇನ್ ಬೇಕಾದ್ರೂ ಆಗಿರ್ಬೋದು. ಆದ್ರೆ ನಾನು ಚಿತ್ರರಂಗದಲ್ಲಿ ನಾನು ಇಷ್ಟು ತಿಳ್ಕೊಂಡಿರೋ ನನಗೆ ನಾಳೆ ದಿನ ಎಫೆಕ್ಟ್ ಆಗೋದ್ರೆ ಏನಪ್ಪಾ ಮಾಡೋದು? ನಾನು ಫಿಲಂ ಯಾವ್ದೋ ಒನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಹಿಂಗೆ 10 ಕನ್ನಡ ಫಿಲಂ ಆಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ತೀನಿ? ಎಲ್ಲಿದೆ? ಯಾರು ಕೊಡ್ತಾರೆ? ಸಿಂಗಲ್ ಸ್ಕ್ರೀನ್ಗೂ ಬಾಡಿಗೆ ಕೊಡು, ಮಲ್ಟಿಪ್ಲೆಕ್ಸ್ಗಳು ಸಿಗಲ್ಲ. ಇನ್ಯಾರಿಗೆ ನಾನು ಫಿಲಂ ತೋರಿಸ್ಲಿ? ನಾನು ಯೂಟ್ಯೂಬ್ಗೆ ಹಾಕ್ಲಾ? ಹಂಗಿದೆ ಇವತ್ತಿನ ದಿನ ನಮ್ಮ ಪರಿಸ್ಥಿತಿ. ನೀವು ಡಿಸ್ಟ್ರಿಬ್ಯೂಟರ್ ಬಗ್ಗೆ ಮಾತಾಡಿದ್ರಿ. ಡಿಸ್ಟ್ರಿಬ್ಯೂಟರ್ ಹತ್ರ ಹೋದಾಗ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೋದಾಗ ಆತ 1% ಗ್ಯಾರಂಟಿ ಕೂಡ ಕೊಡಲ್ಲ ಕನ್ನಡ ಸಿನಿಮಾಗಳಿಗೆ. ಬೇರೆ ಭಾಷೆ ಸಿನಿಮಾಗಳನ್ನ ಹೋಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅದನ್ನ ಸಿಕ್ಕಾಪಟ್ಟೆ ಪ್ರಮೋಟ್ ಕೂಡ ಮಾಡ್ತಾರೆ. ಬಟ್ ನಮ್ಮ ಕನ್ನಡ ಸಿನಿಮಾಗಳಿಗೆ ಅವರು ಏನು ಅವ್ರ ಬಾಯಲ್ಲಿ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಇದಕ್ಕಂತೂ ನಾನು ವೆಚ್ಚ ಅಂತೂ ಹಾಕಲ್ಲ, ಸಿನಿಮಾ ಚೆನ್ನಾಗಿ ನಿಮ್ಮ ಅದೃಷ್ಟ ಇದ್ರೆ ಓಡುತ್ತೆ ಅಂತ ಹೇಳ್ಕೊಂಡು ಇದಕ್ಕೆ ನಮಗೆ ಡಿಸ್ಟ್ರಿಬ್ಯೂಟರ್ ಬೇಕು ಕನ್ನಡ ಇಂಡಸ್ಟ್ರಿನಲ್ಲಿ ಅನ್ನೋ ಪ್ರಶ್ನೆನೇ ಬಂದ್ಬಿಡುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಹೀಗೆ ಇದ್ರೆ ನೋಡಿ, ಇವಾಗ ನಮ್ಮ ಈ ರೀತಿ ನೇರವಾಗಿ ಮಾತಾಡೋದನ್ನ ನೋಡಿದಾಗ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಅನ್ಕೊಳ್ತಾರೆ, ಹಣ ಬೇಡವೇ ಬೇಡ ಅಣ್ಣ, ಥಿಯೇಟ್ರಿಗೆ ಬೇಡ, ಮಾಡಿದ್ಯಾ ಫಿಲಮು ಎಷ್ಟೋ ಹೋಗಿದೆ ಬಿಡಪ್ಪ, ಯಾವನು ಹೇಳ್ತಾ ಇದ್ದಾನಲ್ಲ ಹಾಗೆ ಯೂಟ್ಯೂಬ್ ನಲ್ಲಿ ಬಿಟ್ಬಿಡೋರು, ಈ ಟೆನ್ಷನ್ ಎಲ್ಲ ಯಾಕಬೇಕು ಅಂತ ಹೇಳ್ತಾರೆ. ಎಸ್, ಡಿಸ್ಟ್ರಿಬ್ಯೂಟರ್ ಅಂದ್ರೆ ಏನ್ ಮ್ಯಾಮ್ ನಿಮ್ಮ ಪ್ರಕಾರ?
ಸಿನಿಮಾನ ವಿತರಣೆ ಮಾಡೋರು ಆತರಿಗೊಂದು ಜಾಬ್ ಇರುತ್ತೆ, ಒಂದಷ್ಟು ಕೆಲಸಗಳಿರುತ್ತೆ, ಅದನ್ನು ಈಗ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಡಿಆರ್ ಶೀಟ್ ಗಳಿರ್ಬೋದು, ಒಂದಷ್ಟು ಪ್ರಮೋಟ್ ಮಾಡಿ ಸಿನಿಮಾದ ಬಗ್ಗೆ ಮಾತಾಡ. ಫೈನಲಿ ಒಂದು ಸಿನಿಮಾ ರಿಲೀಸ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಪ್ರೆಸ್ ಮೀಟ್ ಕರೆದಾಗ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆತ ಬಂದು ಮಾತಾಡ್ಬೇಕು, ಸಿನಿಮಾದ ಬಗ್ಗೆ ಅಡ್ರೆಸ್ ಮಾಡ್ಬೇಕು. ನಾನು ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ಕಂಟೆಂಟ್ ಚೆನ್ನಾಗಿದೆ, ದಯವಿಟ್ಟು ಬಂದು ನೋಡಿ ಅಂತ ಆತನ ಕಡೆಯಿಂದ ಇನ್ವಿಟೇಷನ್ ಹೋಗಲ್ಲ, ಬರದೇ ಇಲ್ಲ ಪ್ರೆಸ್ ಮೀಟ್ ಗಳಿಗೆ. ಬಿಕಾಸ್ ದೇಸೆ ಚೆನ್ನಾಗಿದ್ರೆ ಬರ್ತಾರೆ ಬಿಡಿ, ಅವರು ಅಪ್ಡೇಟ್ ಕೂಡ ಆಗಿರಲ್ಲ, ಡಿಜಿಟಲಿ ಅಪ್ಡೇಟ್ ಆಗಿರಲ್ಲ. ಕೆಲವರು ಆಗಿರ್ತಾರೆ, ಕೆಲವರು ಆಗಲ್ಲ. ಕೆಲವೊಂದು ಬ್ರ್ಯಾಂಡ್ ನೇಮ್ ಗಳಲ್ಲಿ ಹೋಗುತ್ತೆ, ಅವ್ರು ಕೇಳಿದ ಹಣವನ್ನು ನಾವು ಇಲ್ಲಿ ಕೊಡ್ಬೇಕಾಗುತ್ತೆ. ಕೆಲವು ನಾವು ವೈಯಕ್ತಿಕವಾಗಿ ವ್ಯಕ್ತಿಗಳ ಮೇಲೆ ಹೋಗ್ತೇವೆ. ಪರ್ಸನಾಲಿಟಿ, ಒಳ್ಳೆ ಪರ್ಸನಾಲಿಟಿ, ಅಟ್ಲೀಸ್ಟ್ ಲೆಕ್ಕಾಚಾರ ಕ್ಲಿಯರ್ ಇರುತ್ತೆ, ಅವ್ರ ಕಡೆ ಏನೋ ಒಂದು ನಿರೀಕ್ಷೆ ಮಾಡ್ಬೋದು. ಓಡ್ಲಿಲ್ಲ ಅಂದ್ರೂ ಏನ್ ಬಂದ್ರೆ ಲೆಕ್ಕಾಚಾರ ಆದ್ರೂ ಕ್ಲಾರಿಟಿ ಕೊಡ್ತಾರೆ ಅಂತ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಡಿಸ್ಟ್ರಿಬ್ಯೂಟರ್ ಬೇಡ, ನಾವೇ ಹೋಗಿ ಥಿಯೇಟರ್ ಗಳಿಗೆ ಕೊಟ್ಬಿಡೋಣ ಅಂತ ಅನ್ಸುತ್ತೆ. ಈ ಪರಿಸ್ಥಿತಿಯನ್ನು ನೀವು ಹೇಗೆ ಅಡ್ರೆಸ್ ಮಾಡಬಹುದು? ಅಲ್ಲ, ನನಗೆ ಯಾಕೋ ಒಂದ್ ಅನಿಸ್ತಾ ಇದೆ, ನೀವೇ ಇಲ್ಲಿ ಬಂದು ಕೂತ್ರೆ ಚೆನ್ನಾಗಿರ್ತದೆ, ನಾನು ಅಲ್ಲಿ ಹೋಗಿ ಕೂತ್ರೆ ಚೆನ್ನಾಗಿರ್ತದೆ. ನನಗಿಂತ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅನ್ನೋದು. ಎಸ್, ತಾವು ಹೇಳಿದ್ರನ್ನೇ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಸ್ಗಳು ಇವತ್ತು ಸಹ ನೇರವಾಗಿ ಕೆಲವು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ನನಗೆ ಗೊತ್ತಿದೆ ಏನಂದ್ರೆ, ಇಲ್ಲ ತುಂಬಾ ದುಡ್ಡು ಹಾಕ್ಬೇಡ ರಿಲೀಸ್ ಮಾಡುವಾಗ, ನೋಡು ನಿಂದು ಫಿಲಮು ಸಿಂಗಲ್ ಸ್ಕ್ರೀನ್ ಅಲ್ಲಿ ತಡೆಯಲ್ಲ ಅನ್ನೋದು ನಮ್ಮ ಭಾಷೆ ಗೊತ್ತಿರ್ಬೋದು. ಆಗಲ್ಲ, 4 ಶೋ ತಗೊಳ್ಬೇಡ, ಯಾವುದೋ ಒಂದು 2 ಶೋ ಇಟ್ಕ ಸಾಕು 1 ವೀಕಿಗೆ ಅಂತ ಕಡಿಮೆ ಖರ್ಚು ಮಾಡಿ ರಿಲೀಸ್ ಮಾಡಿ, ಎಲ್ಲೂ ಸಹ ದುಡ್ಡು ವೇಸ್ಟ್ ಮಾಡ್ಕೊಳ್ಬೇಡಿ, ಇಲ್ಲಿ ಮೋಸ ಮಾಡೋರು ತುಂಬಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಒಂದಿಷ್ಟು ವಿತರಕರು ಇವತ್ತಿಗೂ ಇದ್ದಾರೆ. ಹಾಗೆ ನೀವು ಇಷ್ಟು ಪಾಯಿಂಟ್ ಕೊಟ್ಟಾದ್ಮೇಲೆ ನಾನು ನಿಮ್ಮ ಪರವಾಗೂ ಮಾತಾಡ್ಬೇಕು. ಇವಾಗ ಇನ್ನೊಂದಿಷ್ಟು ಜನ ವಿತರಕರಿಗೆ ಏನಾಗಿದೆ ಅಂದ್ರೆ, ನಾವು ಸಿನಿಮಾ ಮಾಡಿರೋರು ಸಿನಿಮಾ ಅನ್ನೋದು ಇವತ್ತು ನನ್ನ ಪ್ರಕಾರ ಡೆಡ್ ಬಾಡಿ. ಇನ್ನೂ ಒಂದ್ಸರಿ ಹೇಳ್ತಿದ್ದೀನಿ, ಸಿನಿಮಾ ಅನ್ನೋದು ಇವತ್ತು ಒಂದಿಷ್ಟು ವಿತರಕರಿಗೆ ಡೆಡ್ ಬಾಡಿ. ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹೆಂಗಿರ್ತದೆ ಅಂದ್ರೆ, ಇವಾಗ ನಾವು ಇಂಟರ್ವ್ಯೂ ಕೊಡ್ತಿರೋದು ಬ್ಯಾಂಗ್ಳೂರಲ್ಲಿ ಆಗಿರೋದ್ರಿಂದ ಸತ್ಯ ಹರಿಶ್ಚಂದ್ರ ಘಾಟ್ ಓಕೆ ಹೊತ್ತುಕೊಂಡು ನಮ್ಮನ್ನ ಸತ್ಯ ಹರಿಶ್ಚಂದ್ರ ಘಾಟ್ ಹತ್ರಕ್ಕೆ ಒಂದು ಸತ್ತ ಹೆಣವನ್ನ ತಗೊಂಡೋಗಿ ಇಟ್ಟಿರ್ತಾರೆ. ಮುಂದೆ ಏನೇನಾಗತ್ತೆ ಅಂತ ನಿಮಗೂ ಗೊತ್ತು. ಆ ಒಂದು ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿರೋದು ಕಾಣ್ತಾ ಇದೆ. ಅದಕ್ಕೆ ನಾನು ಈ ಮಾರ್ನಿಂಗ್ ಶೋನಲ್ಲಿ ಏನು ಎಲ್ಲ ಇದು ಕೇಳುತ್ತಲ್ಲ, ನನಗೆ ಆ ಒಂದು ಖುಷಿ, ಆ ಒಂದು ತಂಡ ನೋಡಿದ್ರೆ ಅಲ್ಲೆಲ್ಲೋ ನಿರ್ಮಾಪಕರು ನಾವು ನೋಡಿದಂಗೆ ಸರ್ ಏನ್ ಸರ್ ಅಂತ ಹೇಳ್ತಿರ್ತಾರೆ. ಈ ಎಕ್ಸ್ಪೀರಿಯನ್ಸ್ ಇರೋ ನಮ್ಮಂತವ್ರಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಿರುತ್ತೆ. ಇದನ್ನು ನೋಡಿದಾಗ ಸಿನಿಮಾ ಅನ್ನೋದು ಆಕ್ಚುಲ್ ಆಗಿ ಹುಟ್ಟಬೇಕಾಗಿದೆ. ರಿಲೀಸ್ ಅಂದ್ರೆ ಹುಟ್ಟಬೇಕು. ಇವತ್ತಿನ ದಿನ ತಾವು ಹೇಳಿದ್ದಕ್ಕೆ ಹೇಳಬೇಕು ಅಂದ್ರೆ, ಎಷ್ಟೋ ಸಾರಿಗಳಲ್ಲಿ ಅದು ಹಾಗೆ ಸತ್ತೋಗ್ತಾ ಇದ್ದಾವೆ, ಸಾಯಿಸ್ಬಿಡ್ತಾ ಇದ್ದಾರೆ ಒಳ್ಳೊಳ್ಳೆ ಫಿಲಂಗಳು. ಏನು ಇವತ್ತಿನ ದಿನ ಕಾಟ ಇದೆ ಅಂದ್ರೆ, ನಿಮಗೆ ಆ ಕಾಟಗಳನ್ನ ಹೇಳ್ಕೊಳಕ್ಕಾಗಲ್ಲ. ನಿರ್ಮಾಪಕನ ಸಂಕಟಗಳು ಅವನಿಗೆ ಗೊತ್ತಿರಲ್ಲ ಏನುವೆ. ಈ ಕಡೆ ಬಿಫೋರ್ ರಿಲೀಸ್ ಒಂದು ದಿನ ಅಂತೂ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಗೆ ನನ್ನಷ್ಟು ನಾಲೆಡ್ಜ್ ಇರಲ್ಲ. ಏನಂದ್ರೆ ಏನಾಗಿದೆ, ಎಲ್ಲಿ ಸೈನ್ ಮಾಡಿಸ್ಬೇಕು, ಎಲ್ಲಿಗೆ ಇದು ಮಾಡ್ಬೇಕು, ಎಲ್ಲಿ ಸ್ಕ್ಯಾನ್ ಮಾಡಿ ಕಳಿಸ್ಬೇಕು, ಏನ್ ಪ್ರೋಸೆಸ್ ಇದೆ, ಏನ್ ಅಪ್ಲೋಡಿಂಗ್ ಅಂದ್ರೆ ಏನು, ಎಲ್ಲಿಂದ ಅಪ್ಲೋಡ್ ಆಗ್ಬೇಕು, ಅವ್ರು ಯಾರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಮೇಡಮ್, ಅಷ್ಟೇನೆ, ಏನಿಲ್ಲ. ಅವರು ಡಿಸ್ಟ್ರಿಬ್ಯೂಟರ್ ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿನ್ಯಾರೋ ಇದು ನನ್ನ ಕೈ ಹಿಂಗ್ ಹೋಗ್ತಾ ಇದ್ರೆ ನಿಮ್ ಕ್ಯಾಮ್ರಾ ಇಂದ ಹೊರಗಡೆ ಹೊರಟಾಗುತ್ತೆ. ಓಕೆ, ಅಲ್ಲಿ ಯಾರೋ ಡಿಸ್ಟ್ರಿಬ್ಯೂಟರ್ ಅಂತ ಕೂತಿರ್ತಾನೆ. ಇವ್ರಿಗೇನು ಗೊತ್ತಿರಲ್ಲ. ಇವ್ರಿಗೇನು ಒಂದಿಷ್ಟು ಕಮಿಷನ್ ಆಸೆ ಅಷ್ಟೇ. ಕಮಿಷನ್ ಆಸೆಗೆ ಎಷ್ಟೋ ಬಾರಿ ಒಳ್ಳೊಳ್ಳೆ ಕನ್ನಡ ಫಿಲ್ಮ್ಗಳು ಇವತ್ತು ಸತ್ತೋಗ್ಬಿಡ್ತಾ ಇದೆ. ಅದಕ್ಕೆ ಹೇಳಿದ್ದು, ಸಿನಿಮಾ ಬಿಡುಗಡೆ ಅಂದ್ರೆ ಇವತ್ತು ಬಿಡುಗಡೆ ಆಗ್ತಕ್ಕಂಥ ಸಿನಿಮಾ ಇವತ್ತಿನ ದಿನ ಒಂದು ಏನು ಹೆಣದ ಸಮ ಆಗೋಗಿದೆ. ನಾನು ಇಲ್ಲಿ ಏನಾರ ಮಾತಾಡ್ತಾ ಕೂತಿದ್ದೀನಿ ಇಷ್ಟು ನೇರವಾಗಿದ್ರೆ, ನನಗೆ ಗೊತ್ತಿರುವಾಗೆ ನನಗೆ ಆಮೇಲೆ ನನ್ನ ಹತ್ರ ಬರ್ತಕ್ಕಂಥ ನಿರ್ಮಾಪಕರುಗಳು ಅಳ್ತಾರಲ್ಲ ಮೇಡಮ್. ಹೌದು, ನಮಗೆ ಇವತ್ತು ನಾನು ಫಿಲಮ್ ಮಾಡ್ಬೋದು ಮೇಡಮ್,
ನನಗೆ ಗೊತ್ತಿದೆ ಅದ್ರ ಲಿಮಿಟ್ ಏನಾಗಿದ್ದು. ಹೌದು, ಒಂದು ಏನ್ ಮಾಡ್ಬೇಕು, ಯಾವ ರೀತಿ ತಗೊಂಡೋಗ್ಬೇಕು, ಮೇಡಮ್ ನಾನು ಹೇಳ್ತಾ ಇದ್ದೀನಲ್ಲ, ನಾನು ತುಂಬಾ ಸರಿ ಹೇಳ್ತೀನಿ, ಇವತ್ತಿನ ದಿನ ಪ್ರೊಡ್ಯೂಸರ್ he don't have a money, at least 100 rupees ಇಲ್ಲ ಮೇಡಮ್. 2.5 ಕೋಟಿ 3 ಕೋಟಿ ಹಾಕಿದ್ದಾರೆ. ಹೌದು, 2.5 ಕೋಟಿ 3 ಕೋಟಿ ಹಾಕಿರ್ತಕ್ಕಂಥ ಒಬ್ಬ ನಿರ್ಮಾಪಕನ ಹತ್ರ ಇವತ್ತು 100 ರೂಪಾಯಿ ಇಲ್ಲದೆ ಇರೋ ಸ್ಟೇಜ್ಗೆ ಬಂದು ನಿಲ್ಸಿದ್ದಾರೆ ಅಂದ್ರೆ ಕಾರಣ ಯಾರು? ಇದೆ ಇಂಡಸ್ಟ್ರಿ, ಇದೆ ನಾವುಗಳು ಅಂತ ಹೇಳ್ಬೇಕಲ್ವಾ? ಈ ಸ್ಟೇಜಿಗೆ ಬಂದು ನಿಲ್ಸ್ಬೇಕಾಗಿತ್ತ? ಗೊತ್ತಿಲ್ವಾ? ಒಂದ್ ನಾಲೆಡ್ಜ್ ಕೊಡ್ಬೇಕಂತ ಗೊತ್ತಿಲ್ವಾ? ಒಂದು ಟೇಬಲ್ ಇಲ್ವಾ ಯಾರಿಗೂ? ಈ ರೀತಿ ಮಾಡಿದ್ರೆ ಈ ಫಾರ್ಮೆಟ್ ನಲ್ಲಿ ಹೋದ್ರೆ ಇದಾಗತ್ತೆ ಅಂತ ಇಲ್ವಾ? ಮ್ಯಾಥಮೆಟಿಕ್ಸ್ ಇಲ್ಲದೆ ಇರತಕ್ಕಂಥ ಜಾಗ ಇದು. ಓಕೆ, ಹಾಗಾಗಿ ಇವೆಲ್ಲ ನಡೀತಾನೆ ಇರ್ತವೆ. ನೀವು ಹೇಳಿದ್ರಲ್ಲ, ನಾಟ್ ಓನ್ಲಿ ಡಿಸ್ಟ್ರಿಬ್ಯೂಟರ್, ಎಲ್ಲ ಕಡೆಯೂ ಮೋಸ ನಡೀತಾ ಇರ್ತಕ್ಕಂಥ ಹೆಚ್ಚು ಜಾಗ ನಮ್ದಾಗೋಗಿದೆ. ಅದನ್ನ ತಡಿಬೇಕು, ಅದನ್ನ ಇದು ಮಾಡ್ಬೇಕು ಅಂತಾನೆ ನಾವು ಎಷ್ಟೋ ಪ್ರಯತ್ನ ಪಡ್ತಿರೋದು. ಇವಾಗ ನನ್ನನ್ನು ತುಂಬಾ ಜನ ಬೈಕ್ ಕೊಡ್ತಾರೆ, ಗೊತ್ತಿಲ್ಲ, ನಿಮ್ ಇಂಟರ್ವ್ಯೂ ನೋಡಾದ್ಮೇಲೆ ಎಷ್ಟೋ ಜನ ಬೈಕ್ ಕೊಡ್ಬೋದು, ಮಾಡ್ಬೋದು. ರಾತ್ರಿ ಹೊತ್ತು ನನ್ನ ಹಳೆ 1-2 ಇಂಟರ್ವ್ಯೂ ಕೊಟ್ಬಿಟ್ಟಿದ್ದೆ. ಪಾಪ ಎಷ್ಟೋ ಜನ ನಮ್ಮ ಸಿನಿಮಾ ರಂಗದವ್ರೆ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಮಲಗಿಲ್ಲ ರಾತ್ರಿ. ಇವನ್ ಏನ್ ಇಷ್ಟು ನೇರವಾಗಿ ಹೇಳ್ಬಿಟ್ಟ, ನಮ್ಮ ಹೊಟ್ಟೆಗೆ ಏನು ಹೊಡೆದ್ಬಿಟ್ಟ ಅಂತ. ಆದ್ರೆ ನನಗೆ ಖುಷಿ ಇದೆ ಮೇಡಮ್, ಒಬ್ಬ ನಿರ್ಮಾಪಕ ದುಡ್ಡು ಹಾಕೊಂಡು ನೋಡೋನು ಅವ್ನಿಗೆ ಗೊತ್ತಾಯ್ತು ಇವತ್ತಿನ ಚಿತ್ರರಂಗ ಏನಿದೆ ಅನ್ನೋದು. ಅಂತವ್ರು ನನಗೆ ಅಪ್ರಿಶಿಯೇಟ್ ಮಾಡಿರೋರು ಎಷ್ಟೋ ಜನ ಇದ್ದಾರೆ. ಓಕೆ, ಅಂತವ್ರು ಆ ದೇವ್ರು ನಾನ್ ಮಾಡಿದ ಕೆಲ್ಸಕ್ಕೆ ನನಗೆ ಗೊತ್ತಿದೆ ಎಷ್ಟು ಕೋಟಿ ಉಳಿದಿದೆ ನನ್ನಿಂದ ಅಂತ. ನಾನು ಯಾರಿಗೂ ಫಿಲಮ್ ಮಾಡಬೇಡಿ ಅಂತ ಹೇಳಲ್ಲ, ಇವತ್ತಿಗೂ ನೇರವಾಗಿ ಹೇಳ್ತಿದ್ದೀನಿ, ತಿಳ್ಕೊಂಡ್ ಮಾಡಿ. ಯಾರೋ ಒಬ್ಬ ಡೈರೆಕ್ಟರ್ ಬಂದ ಅಂದ್ರೆ ತಿಳ್ಕೊಂಡ್ ಮಾಡಿ. ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳಿ. ನನ್ನ ಕೆಲವು ಇಂಟರ್ವ್ಯೂನ ನೋಡ್ಬಿಟ್ಟು ನಾನು ಆಲ್ಮೋಸ್ಟ್ ನನ್ನ ಫೋನನ್ನು ಯಾರದ್ದೇ ಆಗಲಿ ರಿಸೀವ್ ಮಾಡ್ತೀನಿ. ನನ್ನ ನಂಬರ್ ಎಲ್ಲೋ ತಗೊಳ್ತಾರೆ ಮಾಡ್ತಾರೆ, ನನ್ನ ಆಫೀಸ್ ಟೈಮ್ನಲ್ಲಿದ್ರೂ ಸಹ ನಾನು ರಿಸೀವ್ ಮಾಡ್ತೀನಿ. ನಾನು ಹೇಳ್ತೀನಿ, ನನಗೆ ಆಮೇಲಿಂದ ಕಾಲ್ ಮಾಡಿ 9 ಗಂಟೆಯಿಂದ 7-7:30ವರೆಗೆ ನನ್ನ ಆಫೀಸ್ ಕೆಲಸ ಬಿಟ್ಟು ನಾನು ಸಿನಿಮಾ ರಂಗಕ್ಕೆ ಕೊಡಕ್ಕಾಗಲ್ಲ. ಏನಾದ್ರು ಮೀಟಿಂಗು ಅದು ಇಂಥ ಇದ್ದಾಗ ನಾನು ನೇರವಾಗಿ ಹೋಗ್ತೀನಿ, ಇನ್ನೊಂದು ಇದು ಮಾಡ್ತೀನಿ, ಇಲ್ಲ ಅಂತಿಲ್ಲ. ನಾನು ಇಂಟರ್ವ್ಯೂ ನೋಡಿದವರೆ ಕೆಲವರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ದೇನೆ ನಿಮ್ಗೆ ಹೇಳ್ತೀನಿ, ನಾಗೇಶ್ ಸರ್ ನಿಜಕ್ಕೂ ನಿಮ್ಮ ಇಂಟರ್ವ್ಯೂ ನೋಡಿದೆ ಸರ್, ನಾಗೇಶ್ ಸರ್ ಕಣ್ಣಲ್ಲಿ ನೀರು ಬಂದ್ಬಿಡ್ತೇವೆ ಸರ್, ಏನ್ ಸರ್ ಇಷ್ಟೊಂದು ಕಳ್ಕೊಂಬಿಟ್ರಿ ಸರ್. ನಾನು ಹೇಳ್ತೀನಿ, ಸರ್ ಇದು ನಂದೊಬ್ಬದಲ್ಲ, ನಾನೇನು ಕಳ್ಕೊಂಡಿಲ್ಲ, ನಾನು ಇರೋ ವಿಚಾರವನ್ನ ನೇರವಾಗಿ ಹೇಳಿದೆ ಅಷ್ಟೇನೆ. ಇದು ನನಗಿಂತಾನು ಇಲ್ಲಿ 100 ಪಟ್ಟು 200 ಪಟ್ಟು ಕಳ್ಕೊಳ್ತಾ ಇದ್ರು, ಪ್ರತಿದಿನ ಕಳ್ಕೊಳ್ತವ್ರು ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಏನಿಲ್ಲ, ನಾನು ಇರೋದನ್ನ ನನ್ಗೇನು ಹೇಳ್ಬೇಕು, ಒಂದಿಷ್ಟು ಎಜುಕೇಟೆಡ್ ಮಾಡ್ಬೇಕು ಅಂತ ಹೇಳಿಸ್ತು, ಅದಕ್ಕೆ ಹೇಳಿದೆ ಅಂತ. ನಾಗೇಶ್ ಸರ್ ಆದ್ರೂ ಸಹ ನೀವು ಬಿಡ್ಬೇಡಿ ಸರ್ ಫಿಲಮ್ ಇಂಡಸ್ಟ್ರಿ. ನೀವು ಹೇಳಿದ್ರಲ್ಲ ಸರ್ ನಿಮ್ಮ ಇಂಟರ್ವ್ಯೂನಲ್ಲಿ, ಆ ಒಂದು ಪಾಯಿಂಟ್ ನನಗೆ ಫ್ಲಿಕ್ ಆಯ್ತು ಸರ್. ಅದೇ ಪಾಯಿಂಟ್ ಇಟ್ಕೊಂಡು ನಾನು ಒಂದು ಸ್ಟೋರಿ ಬರ್ತಿದ್ದೀನಿ ಸರ್, ಬನ್ನಿ ಸರ್ ಇಬ್ರು ಒಟ್ಟಿಗೆ ಮಾಡೋಣ ಅಂತಾರೆ. ಅಪ್ಪ ನಾನು ಹೇಳಿದ್ದನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಜನ ಬಂದು, ಮೇಡಮ್ ಸತ್ಯವಾಗಿ ಹೇಳ್ತೀನಿ, ನಾನು ನನ್ನ ಮೊಬೈಲ್ ಕೊಡ್ತೀನಿ, ಮೆಸೇಜ್ಗಳು ತೋರಿಸ್ತೀನಿ, ನಿಮ್ಗೆ ಇವತ್ತಿಗೂ ಬರ್ತಾ ಇರೋ ಮೆಸೇಜ್ ತೋರಿಸ್ತೀನಿ. ನನ್ನ ಕೈಲುವೆ ನನ್ನ ಖುಷಿಗೆ ಯಾವಾಗ ಒಂದು ಫಿಲಮ್ ಮಾಡ್ಬೋದು ಎಲ್ಲ ಅರ್ಥ ಇಲ್ಲ. ಆದ್ರೆ ಇವತ್ತಿನ ದಿನ ಇರತಕ್ಕಂಥ ಪರಿಸ್ಥಿತಿನ ಅರಿತು ನಾವು ಮಾಡ್ಬೇಕು. ವಾಟ್ ಬಜೆಟ್, ಯಾವ ಬಜೆಟ್ ನಲ್ಲಿ ಮಾಡಿದ್ರೆ ಏನಾಗುತ್ತೆ ಏನು ಅನ್ನೋದು. ಇದು ಇವತ್ತಿನ ದಿನ ನಮ್ಮ ಚಿತ್ರರಂಗದವ್ರಿಗೆ ಏನು ತಿಳ್ಕೊಂಡಿಲ್ಲ. ನಾವು ಬಂದಿದ್ದೀಗಾನೆ, ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂತಾನೆ, ಮಾತಾಡದೆ ಎಲ್ಲ ಹೊಟ್ಟೋಗ್ಬಿಡ್ತಾರೆ. ಇಲ್ಲಿ ಯಾಕೆ ಹೊಟ್ಟೋಗ್ತಾರೆ ಅಂದ್ರೆ, ಅವನ್ ಸಾಕಪ್ಪ ಸವಾಸ ಗಾಂಧಿನಗರದ್ದು ಅಂತಾನೆ, ₹1 ರಿಟರ್ನ್ ಬಂದಿರಲ್ಲ ಅಲ್ವಾ? ಬಂದಿರುತ್ತೆ ಅಂತ ತಮ್ಗೆ ಅನ್ಸತ್ತ? ಬಂದಿರುತ್ತೆ, ಮಾತಾಡ್ಲಿಕ್ಕಾಗದೆ, ಮುಖ ತೋರಿಸ್ಕೊಳಕ್ಕಾಗದೆ, ದುಡಿಬೇಕಲ್ಲ, ಬದುಕಬೇಕಲ್ಲ, ಬಿಟ್ಟು ಏನೇನೋ ಬಿಸ್ನೆಸ್ ಕೊಟ್ಟೋಗ್ಬಿಟ್ಟಿದ್ದಾರೆ. ನಾನು ಹೇಳಿದೀನಿ ತುಂಬಾ ಹಿಂದೆ, ಎಂತೆಂತ ಕೆಲಸಗಳೇ ಮಾಡ್ತಾ ಇದ್ದಾರೆ. ಅನ್ನದಾತ ಅಂತ ಹೇಳೋರು, ಅನ್ನದಾತ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿದೆ ಇಂಡಸ್ಟ್ರಿ ಅನ್ನೋದನ್ನ ನಾವು ನೋಡ್ಬೇಕಲ್ವಾ? ಇಷ್ಟೇ ಮೇಡಮ್ ಇವತ್ತಿರೋದು. ಸರ್, ಇನ್ನೊಂದು ವಿಚಾರ ತಗೊಳ್ಳೋದಾದ್ರೆ, ಈಗ ಸಿನಿಮಾ ರಿಲೀಸ್ ಆಗ್ಬೇಕಾದಾಗ ಇದೊಂದು ಮೇಜರ್ ಹೊಡೆತ ಸಿನಿಮಾ ತಂಡಕ್ಕೆ ಯಾವಾಗ್ಲೂ ಏನಂತ ಹೇಳಿದಾಗ, ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಇರುವವರು ಆರ್ಟಿಸ್ಟ್ಗಳಿರ್ಬೋದು, ಮೇನ್ ಲೀಡ್ಗಳಿರ್ಬೋದು, ಸಿನಿಮಾ ಪ್ರಮೋಷನ್ಗೆ ಬಾರದೆ ಇರುವಂತ ಒಂದು ಅವಸ್ಥೆ. ಬಟ್ ಈಗ ಏನೋ ಡೇಟ್ ಸಮಸ್ಯೆನೋ, ಎಲ್ಲೋ ಶೂಟ್ ಮಾಡ್ತಿರ್ತೀವಿ, ಎಲ್ಲೋ ಟ್ರಾವೆಲ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಇದೆ.
ಬಟ್ ಆನ್ಲೈನ್ ಅಲ್ಲೂ ಪ್ರಮೋಟ್ ಮಾಡಲ್ಲ, ಅದ್ರ ಜೊತೆಗೆ ಬಂದು ಫಿಸಿಕಲ್ ಅಪಿಯರ್ ಆಗಲ್ಲ. ಇದರಿಂದ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ. ಬಿಕಾಸ್ ಮುಖಗಳನ್ನ ನೋಡಿ ಸಿನಿಮಾ ನೋಡೋಕೆ ಬರೋರು ತುಂಬಾ ಜನ ಇದ್ದಾರೆ. ಪ್ರೆಸ್ ಮೀಟಿಗೆ ಹೋದ್ರು ಕೇಳೋದು ನಿಮ್ಮ ಸ್ಟಾರ್ ಕಾಸ್ಟ್ ಯಾರು ಅಂತ ಹೇಳ್ಕೊಂಡು, ಬಿಕಾಸ್ ಚಾರ್ಮಿಂಗ್ ಫೇಸ್ ಗಳನ್ನ ನೋಡ್ಬೇಕಾದ್ರೆ ಆಸಕ್ತಿ ಇರುತ್ತೆ. ಈ ಪ್ರಮೋಷನ್ ಗೆ ಬಾರದೇ ಇರುವವರಿಗೆ ಒಂದು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳೋದು, ನಮ್ಮ ಚೇಂಬರ್ ಕೂಡ ಇದನ್ನ ಒಂದು ಅಡ್ರೆಸ್ ಮಾಡ್ಬೇಕು. ಮಾಡ್ಬೇಕು, ಯಾಕೆ ಮಾಡ್ಬೇಕು ಸರ್, ಮಾಡ್ಬೇಕು. ಯಾಕಂತ ಹೇಳಿದ್ರೆ ಪ್ರೊಡ್ಯೂಸರ್ ಮಾಡ್ಬೇಕು ಸರ್, ಚೇಂಬರ್ ಮಾತಾಡ್ಬೇಕು. ಬ್ಯಾನರ್ ರಿಜಿಸ್ಟರ್ ಮಾಡ್ತೀವಲ್ಲ ಸರ್, ಇಲ್ಲ ಒಬ್ಬ ಪ್ರೊಡ್ಯೂಸರ್ ಇಲ್ಲ ಸರ್ ಮಾತಾಡ್ಬೇಕು. ಚೇಂಬರ್ ಯಾಕೆ ಮಾಡ್ಬೇಕು? ಸಿನಿಮಾ ಅನ್ನೋದು ಇದು ಸರ್ ಫ್ಯಾಮಿಲಿ, ಸಿನಿಮಾ ಇಂಡಸ್ಟ್ರಿ ಇಸ್ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿ. ಇಟ್ ಇಸ್ ಅನ್ ಇಂಡಸ್ಟ್ರಿ. ನಮ್ ಚೇಂಬರ್ ಎಲ್ಲ ವಿಚಾರ ಯಾರ ಹತ್ರ ಹೋಗ್ಬೇಕು? ಕಲಾವಿದರ ಸಂಘ ಇದೆಯಲ್ಲ ಮೇಡಮ್, ಕಲಾವಿದರ ಸಂಘನೂ ಇದಕ್ಕೆ ಬರ್ತಾರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಕೇವಲ ನಿರ್ಮಾಪಕರು, ವಿತರಕರು ಮತ್ತೆ ಪ್ರದರ್ಶಕರು 3 ಜನ ಇದ್ದೀವಿ. ಆದ್ರೆ ತಾವು ಹೇಳ್ದಂಗೆ ಅನೇಕ ಬಾರಿ ಇಲ್ಲಿಗೆ ಕಲಾವಿದರು ಬರ್ತಾರೆ. ಯಾಕಂದ್ರೆ ಮಾತೃ ಸಂಸ್ಥೆ ಅಂದ್ರೆ ನಮ್ಮ ವಾಣಿಜ್ಯ ಮಂಡಳಿನೇ ಸುಪ್ರೀಂ, ಅಲ್ಲಿಗೆ ಎಲ್ರು ಬರ್ಬೇಕು. ಏನೇ ತೊಂದರೆ ಆಯ್ತು ಅಂದ್ರೆ ಬರ್ಬೇಕು. ಈ ವಿಚಾರದಲ್ಲಿ ನನಗೆ ಅನಿಸಿದ್ದೇನಪ್ಪ ಅಂದ್ರೆ ಯಾಕೆ ಎಲ್ಲದಕ್ಕೂ ನಾವು ವಾಣಿಜ್ಯ ಮಂಡಳಿ ಒಂದು ಡೈರೆಕ್ಷನ್ ಕೊಡ್ಬೇಕಲ್ಲ. ಈಗ ಪ್ರೊಡ್ಯೂಸರ್ ಬ್ಯಾನರ್ ರಿಜಿಸ್ಟ್ರೇಷನ್ ಗೆ ಬಂದಾಗ ನಿಮ್ಮ ಓಕೆಪ್ಪ ನೀವು ಸಿನಿಮಾ ಮಾಡ್ತಿದ್ದೀರಾ, ನೀವೆಲ್ಲ ಗೈಡ್ ಲೈನ್ಸ್ ಕೊಡ್ತೀರಾ, ನೀವು ಇಷ್ಟು ಇನ್ವೆಸ್ಟ್ ಮಾಡ್ತೀರಾ, ನಿಮ್ಗೆ ಗ್ಯಾರಂಟಿ ಇದೆಯಾ, ನಿಮ್ ಡೈರೆಕ್ಟರ್ ಮೇಲೆ ಗ್ಯಾರಂಟಿ ಇದೆಯಾ, ಯಾರು ಕಾಸ್ಟಿಂಗ್ ಹಾಕೊಳ್ತೀರಾ, ಕಾಸ್ಟಿಂಗ್ ಹಾಕೊಂಡಾಗ ನಿಮಗೆ ಅವ್ರ ಕಡೆಯಿಂದ 100% ಏನು ಈಗ ಮುಖ ನೋಡಿ ಸಿನಿಮಾ ಸ್ಟಾರ್ ಕಾಸ್ಟಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಹೌದಾ ಮಾಡ್ತೀರಾ ಅಂತ ಬೆನ್ ತಟ್ತಾರೆ. ಹೊಸಬ್ರು ಅಂತ ಯಾಕೆ ಸರ್ ಅಂತ ಹೇಳಿ ವಾಪಸ್ ಕಳ್ಸಿದ್ದಾರೆ. ಹಾಗಿದ್ದಾಗ ಪ್ರಮೋಷನ್ ಗೆ ಬಾರದೇ ಇದ್ದಾಗ ಅವ್ರು ಎಲ್ಲಿ ಹೋಗ್ಬೇಕು, ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲಿ ಹೋಗ್ಬೇಕು ಅಂತ ನೀವು ಮಾರ್ಗದರ್ಶನ ಕೊಟ್ಟು. ಅದನ್ನೇ ನಾನು ತುಂಬಾ ಸರಿ ಹೇಳಿದ್ದೆ, ಅದು ಆಗುದಿಲ್ಲ. ಒಂದು ಕೈಪಿಡಿ ಅಂತ ಮಾಡ್ಬಿಡಿ ಅಂತ ಹೇಳಿದ್ದೆ. ಏನಂದ್ರೆ ಸಾಧಕ ಬಾಧಕಗಳು ಯಾವ ರೀತಿ ಆಗತ್ತೆ, ಒಂದು ಸಿನಿಮಾ ಅಂದ್ರೆ ಏನು, ಯಾವ ರೀತಿ ಮಾಡ್ಬೇಕು, ಹೇಗೆ ಎತ್ತ ಅನ್ನುವುದು ಎಲ್ಲವನ್ನೂ ನೇರವಾಗಿ ತಿಳಿಸ್ಬಿಡಿ. ಎಷ್ಟಾಯ್ತು ಒಂದು ಫಿಲಂ ಮಾಡ್ತಾನೆ, ಇಲ್ದಿರ ಹೋಗ್ತಾನೆ. ಹೌದು, ಎಜುಕೇಟ್ ಮಾಡಿದ್ರೆ ಅಟ್ಲೀಸ್ಟ್ ಒಬ್ಬ ಅದು ಮಾಡ್ಬೋದಿಲ್ಲ, ಮಾಡದೇ ಇರ್ಬೋದು. ಬಟ್ ಈ ಒಂದು ಸಮಸ್ಯೆಯನ್ನ ಹೇಗೆ ಅಡ್ರೆಸ್ ಮಾಡ್ತಾರೆ? ಈಗ ಪ್ರಮೋಷನ್ ಗೆ ಬಾರದೆ ಇದು ಕಷ್ಟ ಇದೆ. ಒಂದ್ ಹೇಳ್ತೀನಿ ನಿಮ್ಗೆ, ನನಗೆ ಬಂದ ಒಂದು ಮಾಹಿತಿ ಪ್ರಕಾರ ಈ ಒಂದು 2 ತಿಂಗಳಲ್ಲಿ ಒಂದು 2-3 ಬೇರೆ ಬೇರೆ ವಾಣಿಜ್ಯ ಮಂಡಳಿಗಳಿದ್ದಾವೆ. ಪ್ರಮುಖವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದ್ರೆ, ಅದು ಅಲ್ಲದೆ 2 ನಮ್ದು 1 2 3 4 5 6 ಏನೋ ಇದಾಗುತ್ತೆ. ಲೆಕ್ಕ ಹಾಕಿದ್ರೆ 8ಕ್ಕೂ ಹೋಗುತ್ತೆ ಕರ್ನಾಟಕದಲ್ಲಿ. ನನಗೆ ಗೊತ್ತಿರೋದು ಒಂದು 5ರಿಂದ 6 ಇದಾವೆ ಸಿನಿಮಾಗಳು. ಕೇವಲ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಮಾತ್ರ ಆಗ್ತಾ ಇಲ್ಲ, ಎಲ್ಲ ಕಡೆನೂ ಆಗ್ತಾ ಇದ್ದಾರೆ. ಈ ರೀತಿ ವಿಚಾರಗಳನ್ನ ಅವರೆಲ್ಲರೂ ಸಹ ಒಟ್ಟಿಗೆ ಕೂತು ಒಂದು ಡಿಸ್ಕಸ್ ಮಾಡ್ಬೇಕಾಗಿದೆ. ಅದು ಆಗೋದಿಲ್ಲ, ಆಗುವ ಸಾಧ್ಯತೆಗಳು ಇಲ್ಲ. ಓಕೆ, ಹಾಗಾಗಿ ಇಲ್ಲಿ ಏನು ತಾವು ಕೇಳಿದ್ರಿ ಬೇಸಿಕ್ ಕ್ವಶನ್, ಕಲಾವಿದರು ಪ್ರಮೋಷನ್ ಬರಲ್ಲ. 2 ರೀತಿ 3 ರೀತಿ 4 ರೀತಿ ಕಲಾವಿದರನ್ನ ಇಲ್ಲಿ ವಿಂಗಡಣೆ ಮಾಡಬಹುದು. ನನ್ನ ಸಿಂಪಲ್ ತಿಳುವಳಿಕೆ ಪ್ರಕಾರ, ತಪ್ಪು ಸರಿ ನನಗೆ ಗೊತ್ತಿಲ್ಲ, ಇದು ನನ್ನ ಸಿಂಪಲ್ ತಿಳುವಳಿಕೆ ಪ್ರಕಾರ ನಾನು ಹೇಳ್ತೀನಿ. ಏನಪ್ಪಾ ಅಂದ್ರೆ, ಒಂದು ಎ ಗ್ರೇಡ್ ಕಲಾವಿದರು ಅಂತ ಇರ್ತಾರೆ. ಎ ಗ್ರೇಡ್ ಕಲಾವಿದರು ಆಲ್ಮೋಸ್ಟ್ ಅವರು ಪ್ರಮೋಷನ್ಗೆ ಬರ್ತಾರೆ. ಅವ್ರದ್ದು ದೊಡ್ಡ ರೀತಿಯ ಲೆವೆಲ್ ಇರುತ್ತೆ, ಪ್ರಮೋಷನ್ ಲೆವೆಲ್ ಹೈ ಲೆವೆಲ್ ಇರುತ್ತೆ. ನೀವು ಅದ್ರಲ್ಲಿ ಆಕ್ಟ್ ಮಾಡಿದವರು ಬೇಡ ಅಂದ್ರೂ ಬೇಕಾದ್ರೆ ಅವತ್ತಲ್ಲಿ ಹೋಗ್ತಾರೆ. ನಾನು ನೋಡಿರೋದನ್ನ ನಾನು ಹೇಳ್ತಾ ಇರೋದು. ಬಿ ನಲ್ಲೂ ಸಮ ಓಕೆ, ನೋ ಪ್ರಾಬ್ಲಮ್. ಓಕೆ, ಎಲ್ಲಿ ನೀವು CDE ಅಂತ ಬರುತ್ತೆ ಅಲ್ಲಿ ತೊಂದರೆಗಳು ಹೆಚ್ಚಾಗ್ತವೆ. ಯಾಕೆಂದ್ರೆ ಒಂದು ದೊಡ್ಡ ಫಿಲಂ ನಲ್ಲಿ ಮಾಡಿರ್ತಕ್ಕಂಥ ಒಬ್ಬ ಕಲಾವಿದರು ಇನ್ನೊಂದು ಪುಟ್ಟ ಫಿಲಂ ನಲ್ಲಿ ಮಾಡ್ತಾರೆ ಅಂದ್ರೆ, ಪುಟ್ಟ ಫಿಲಂ ನಲ್ಲಿ ಮಾಡಿರ್ತಾರೆ, ಅವರಿಗೆ ಏನೋ ಒಂದು ಸಂಭಾವನೆ ಏನಿರುತ್ತೋ ಅದನ್ನು ಕೊಟ್ಟಿರ್ತಾರೆ. ಒಂಚೂರು ಆ ಕಡೆ ಈ ಕಡೆನೋ ಅಥವಾ ಸರಿಯಾಗೋ ಇನ್ನೊಂದು ಕೊಟ್ಟಿರ್ತಾರೆ. ಆದ್ರೆ ಎಲ್ಲವೂ ಅಲ್ಲ, ಎಲ್ರಿಗೂ ಅಲ್ಲ. ಇದು ತಾವು ಕೇಳಿದ್ದಕ್ಕೆ ನಾನು ಒಂದು ಚೂರು ಆ ಕಡೆ ಈ ಕಡೆ ಮಾಡಿ ಏನೋ ಒಂದು ಉತ್ತರ ಕೊಡ್ತೀನಿ, ನೋಡೋಣ. ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇವತ್ತಿನ ದಿನ ನಾನು ನೋಡಿರೋದು, ನಾನು ಇಲ್ಲಿ ಏನಾರು ಒಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ನೋಡಿರೋದನ್ನ ಮಾತಾಡ್ತೀನಿ, ನನಗೆ ತಿಳ್ಕೊಂಡಿರೋ ವಿಚಾರನ ಮಾತಾಡ್ತೀನಿ, ನಿಜಾನೇ ಹೇಳೋದು. ಅದೇನ್ ಫಿಲಮ್ ಅಂತ ಮಾಡಿದೆ ನಾವು,
ಅದಕ್ಕೋಗ್ಬಿಟ್ಟು ನಾನು ಪ್ರಮೋಷನ್ ಮಾಡ್ಬೇಕಾ? ಆ ಡೈರೆಕ್ಟ್ರಿಗೆ ಒಂದು ಕ್ಯಾಮ್ರಾ ಸೆನ್ಸ್ ಇದ್ದಿಲ್ಲ, ಅವನ್ಯಾವನ ಇಟ್ಕೊಂಡಿದ್ದಾನೆ, ಡೈಲಾಗ್ ಹೇಳಕ್ ಬರ್ತಾ ಇಲ್ಲ. ನಾನು ಯಾಕೆ ಮಾಡಿದೆ ಅಂತ ಅನ್ಸಿದೆ ಅದರಲ್ಲಿ. ನನ್ನ ಮಾನ ಮರ್ಯಾದೆ ಹೋಗಿದೆ. ಮೊನ್ನೆ ತಾನೆ ಅಂತ ಒಳ್ಳೆ ಫಿಲಮ್ನಲ್ಲಿ ಆಕ್ಟ್ ಮಾಡ್ಬಿಟ್ಟು ಅಷ್ಟು ಮರ್ಯಾದೆ ಬಂದಿತ್ತು. ನಾನು ತಲೆ ಎತ್ತಕ್ಕಾಗತ್ತಾ ಇದನ್ನ? ಅದನ್ನ ಹೋಗಿ ನಾನು ಪ್ರಮೋಷನ್ ಮಾಡ್ಬೇಕಾ? ಇದು ಒಂದು ಒಪ್ತೀರಾ? ಒಂದು ಮೈಂಡ್ ಸೆಟ್ ಇದು. ಓಕೆ, ಸಾಕ? ಇಲ್ಲ, ಬಟ್ ಒಳ್ಳೆ ಸಿನಿಮಾ ಮಾಡಿ ಪಾಪ ಥಿಯೇಟರ್ ನಲ್ಲಿ ಆಡಿಯನ್ಸ್ ಕೆಲವು ಕ್ಯಾರೆಕ್ಟರ್ ಗಳನ್ನ ಕೂಗಿ ಕರಿತಾ ಇರ್ತಾರೆ. ಆದ್ರೂನು ಅಷ್ಟು ಅದನ್ನೂ ಪ್ರಮೋಟ್, ಚಿತ್ರತಂಡ ಅದನ್ನ ಪ್ರಮೋಟ್ ಮಾಡ್ದಾಗ್ಲೂ ಬರದೇ ಇರುವಂತಹ ಎಷ್ಟೋ ಕಲಾವಿದರಿದ್ದಾರೆ. ಅವ್ರ ಬಗ್ಗೆ ಲೀಗಲ್ ಆಕ್ಷನ್ ಅಫ್ಕೋರ್ಸ್ ತಗೊಳ್ಬೋದು. ಅಗ್ರಿಮೆಂಟ್ ಮಾಡಿದ್ರೆ ಲೀಗಲ್ ಅಗ್ರಿಮೆಂಟ್ ಅನ್ನೋದು ನಾವು ತುಂಬಾ ಕಡಿಮೆ. ಸಿನಿಮಾದಲ್ಲಿ ನಾನು ಹೇಳ್ತೀನಿ, ನಮಗೆ ಗಣಿತ ಇಲ್ಲ. ಗಣಿತ ಇಲ್ಲದೆ ಇರೋದ್ರಿಂದ ನಿಮ್ಗೆ ಅಗ್ರಿಮೆಂಟ್ ಇರಲ್ಲ. ಈಗ ನಮ್ಮ ಸಿನಿಮಾನೇ ನಾನು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಸಿನಿಮಾದಲ್ಲಿ ರವಿಕೆ ಪ್ರಸಂಗ ಸಿನಿಮಾ ನಮಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಕಂಟೆಂಟ್ ವೈಸ್ ಇರ್ಬೋದು, ಕ್ವಾಲಿಟಿ ವೈಸ್ ಇರ್ಬೋದು, ಪ್ರಮೋಷನ್ ವೈಸ್ ಇರ್ಬೋದು, ನಾವು ಸ್ಟಾರ್ ಕಾಸ್ಟ್ ಕೂಡ ಚೆನ್ನಾಗಿರೋದೇ ಹಾಕೊಂಡಿದೀವಿ. ಮೇ ಬಿ ಸೂಪರ್ ಸ್ಟಾರ್ಸ್ ಗಳನ್ನ ಹಾಕದಿದ್ರು ಒಂದು ರೆಕಗ್ನೈಸ್ಡ್ ಫೇಸ್ ಗಳನ್ನ ಹಾಕೊಂಡಿದ್ದೀವಿ. ನಮ್ಮ ಸಿನಿಮಾದ ಒಂದು ಮುಖ್ಯ ಪಾತ್ರದ ಹೆಸರನ್ನ ಹೇಳ್ತೀನಿ, ಕ್ಯಾರೆಕ್ಟರ್ ಹೆಸರನ್ನ ಹೇಳ್ತೀನಿ. ಸುಬ್ಬು ಅನ್ನೋ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ. ಹೀರೋ ಅವ್ರ ಹೆಸರು ಹೇಳ್ಬೇಕಂದ್ರೆ ರಾಕೇಶ್ ಮಯ್ಯನ್ ಅವರು. ಸಿನಿಮಾ ಶೂಟಿಂಗ್ ಗೆ ತುಂಬಾ ಚೆನ್ನಾಗಿ ಕಾಪರೇಟ್ ಮಾಡಿದ್ರೆ, ಒಳ್ಳೆ ಅದ್ಭುತ ಆಕ್ಟರ್. ಅವ್ರ ಕಡೆಯಿಂದ ಏನ್ ಬೇಕು ಅದನ್ನ ತೆಗೆಸ್ಕೊಂಡಿದೀವಿ. ಅವ್ರಿಗೆ ಪೇಮೆಂಟ್ ಚೆನ್ನಾಗಿ ಕೊಟ್ಟಿದ್ದೀವಿ, ಕನ್ವೆಯನ್ಸ್ ಕೊಟ್ಟಿದ್ದೀವಿ. ಸಿನಿಮಾ ರಿಲೀಸ್ ಆಗುವಾಗ ಮೊದಲ ಟೀಸರ್ ರಿಲೀಸ್ ಗೆ ಬಂದ್ರು, ಅಶ್ವಿನಿ ಮೇಡಮ್ ಅವ್ರು ರಿಲೀಸ್ ಮಾಡಿದ್ರು, ಬಂದ್ರು. ತದನಂತರ ನಮ್ಮ ಆಕ್ಚುಲಿ ನಮ್ಮ ಟೈಟಲ್ ಟ್ರ್ಯಾಕ್ ಅನ್ನ ನಾವು ರಿಲೀಸ್ ಮಾಡ್ತೀವಿ ಸರ್. ನಮಗೆ ಬೇಕಾಗಿದ್ದೆ ಅವರು ಮತ್ತೆ ಗೀತಾ ಅವರು ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರೆಲ್ಲ ಬೇಕಿತ್ತು. ಆ ವ್ಯಕ್ತಿ ಬರ್ಲೇ ಇಲ್ಲ. ಕಾಲ್ ಮಾಡಿ ನಾನು ಕೇಳ್ತೀನಿ, ಸರ್ ಆಯ್ತು ನೀವು ಬರ್ಲಿಲ್ಲ, ನನಗೇನೋ ಸಮಸ್ಯೆ ಇದೆ, ಐ ಆಮ್ ಡಿಸ್ಟರ್ಬ್. ಇವಾಗಂತೂ ಪ್ರತಿಯೊಬ್ಬ ಕೆಲವೊಂದು ನಾನು ಐ ಶುಡ್ ನಾಟ್ ಇದನ್ನ ಲೈಟ್ ಆಗಿ ಹೇಳ್ತಿಲ್ಲ, ಆದ್ರೂ ಒಂದು ಪದವನ್ನ ಬಳಸ್ತಾರೆ, ಐ ಆಮ್ ಡಿಪ್ರೆಸ್ಡ್ ಅನ್ನೋ ಒಂದು ಪದವನ್ನ ಬಳಸ್ತಾರೆ. ಬಹುಶಃ ಗೊತ್ತಿಲ್ಲ ಅದು ಏನಕ್ಕೆ ಆ ಸಮಸ್ಯೆಯಲ್ಲಿ ಇರಬಹುದೇನೋ ಗೊತ್ತಿಲ್ಲ. ಆಗ ಹೇಳಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ, ನಂಗೆ ಒಂಚೂರು ಟೈಮ್ ಬೇಕು ಅಂತ. ಕೆಲವೇ ಕ್ಷಣದ ಅಲ್ಲಿ ನಾನು ಹೇಳಿ ಫೋನ್ ಇಟ್ಟ ಕೆಲವೇ ಕ್ಷಣದಲ್ಲಿ ಮತ್ತೊಂದು ಸಿನಿಮಾಗೆ ರೀಲ್ ಮಾಡಿ ಹಾಕ್ತಾರೆ. ಆಯ್ತು ಬಿಡಿ ಅದನ್ನ ಸೈಡ್. ಆಮೇಲೆ ಒಂದು 3 ಬಾರಿ ನಾವು ಅಪ್ರೋಚ್ ಮಾಡ್ತೇವೆ, ಸರ್ ಇಂಥ ದಿನ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ, ಬನ್ನಿ 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 ಅಂತ ನಾನು ಕಾಲ್ ಮಾಡ್ತೀನಿ, ಅವ್ರು ರಿಸೀವೇ ಮಾಡಲ್ಲ. ನಮ್ಮ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ, ಡೈರೆಕ್ಟರ್ ಕಾಲ್ ಮಾಡ್ತಾರೆ, ನಾನ್ ಮಾಡ್ತೀನಿ, ರಿಸೀವೇ ಮಾಡಲ್ಲ. ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾದಲ್ಲಿ ದಟ್ ಕ್ಯಾರೆಕ್ಟರ್ ಇದನ್ನ ಹೈಲೈಟ್ ಅಟ್ ದ ಎಂಟೈರ್ ಆಡಿಯನ್ಸ್ಗೆ ದೇ ವಾಂಟೆಡ್ ಟು ಸಿ ಸುಬ್ಬು ಎಲ್ಲಿ ಅಂತ ಕೇಳಿದಾಗ ಇಟ್ ಇಸ್ ಅನ್ ಎಂಬರಾಸಿಂಗ್ ಮೂಮೆಂಟ್ ಫಾರ್ ದ ಟೀಮ್. ನಮ್ಮ ಗೀತಾ ಅವರು ಇದ್ದಾರೆ, ನಮ್ಮ ಕೆಲವರು ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಮಗೆ ಇಂಥ ವಿಚಾರಗಳನ್ನ ಹೆಂಗೆ ಅಡ್ರೆಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಫ್ಕೋರ್ಸ್ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಮುಂದಕ್ಕೆ ಏನ್ ಮಾಡ್ಬೇಕು ಗೊತ್ತು. ಬಟ್ ಇಂಥ ತುಂಬಾ ಜನರು ಫೇಸ್ ಮಾಡ್ತಾರೆ. ಸರ್ ಇದಕ್ಕೆ ಏನ್ ಹೇಳ್ತೀರಾ ಅಂತ ಆರ್ಟಿಸ್ಟ್ ಗಳಿಗೂ ನೀವು ಏನ್ ಹೇಳ್ತೀರಾ, ಪ್ಲಸ್ ಅಂತ ಒಂದು ಸಿನಿಮಾ ತಂಡಕ್ಕೂ ಏನ್ ಹೇಳ್ತಾರೆ? ಬಿಕಾಸ್ ನೀವೊಬ್ರು ಪ್ರೊಡ್ಯೂಸರ್ ಕೂಡ, ಸಿನಿಮಾ ರಿಲೀಸ್ ಮಾಡಿ ಗೊತ್ತಿದೆ, ನಿಮ್ಮದು ತಂಡಗಳನ್ನ ಕಟ್ಕೊಂಡೇ ನೀವು ರಿಲೀಸ್ ಮಾಡಿರ್ತೀರಾ, ಪ್ರಮೋಷನ್ ಹೋಗಿರ್ತೀರಾ. ಇಟ್ ಇಸ್ ಅನ್ ಸೀರಿಯಸ್ ಇಶ್ಯೂ. ತುಂಬಾ ಚಿತ್ರಗಳು ಫೇಸ್ ಮಾಡ್ತಾ ಇದ್ದಾವೆ. ಈ ವಿಚಾರವನ್ನು ಹೇಗೆ ಅಡ್ರೆಸ್ ಮಾಡ್ತೀರಾ ನೀವು? ಕಾಮಿಡಿ ಆಗಿರ್ತೀನಿ. ಹೇಳಿ ಸರ್, ಹೇಳಿ ಸರ್. ಕಾಮಿಡಿ ಆಗಿರ್ತೀನಿ. ನೀವು ಒಂದು ಕೆಲಸ ಏನ್ ಮಾಡ್ಬೇಕು ಅಂತ ನಾನು ಯಾರೇ ವ್ಯಕ್ತಿಗತವಾಗಿ ಹೇಳ್ತಾ ಇಲ್ಲ, ಫಿಲಮ್ ಮಾಡೋರು ಬೇಕಾದ್ರೆ ಅದನ್ನ ತಿಳ್ಕೊಂಡ್ಬಿಡ್ಲಿ. ನಿಮ್ದು ಶೂಟಿಂಗ್ ಮುಗಿದು ಫಸ್ಟ್ ಕಾಪಿಯಾಗಿ ಸೆನ್ಸಾರ್ ಆಗಿ ನೀವು ರಿಲೀಸ್ಗೆ ಬರ್ತೀರಲ್ವಾ? ಹೌದು ಹೌದು. ನಿಮ್ದು ಡೇಟ್ಸ್ ಯಾವಾಗ ಮುಗಿಯುತ್ತೆ ಆಕ್ಚುಲ್ ಆಗಿ? ಯಾವಾಗ ಮುಗಿಯುತ್ತೆ ಅಂದ್ರೆ ಆರ್ಟಿಸ್ಟ್ ಡೇಟು ಪ್ರಾಬಬ್ಲಿ. ನೀವೊಂದು ಕೆಲಸ ಮಾಡಿ, ಹೀಗಾಗೋರು ರಿಲೀಸ್ಗೆ 1 ವೀಕ್ ಆವಾಗ ಒಂದು ಕಾಲ್ ಶೀಟ್ ತಗೊಂಡ್ಬಿಡಿ. ರಿಲೀಸ್ ಟೈಮಲ್ಲಿ 1 ವೀಕ್ ಕಾಲ್ ಶೀಟ್ ತಗೊಂಡ್ಬಿಡಿ. ಅಲ್ಲ ಸರ್, ಈಗ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಇದು ಒಬ್ಬರ ಸಮಸ್ಯೆ ಅಂತ ನಾನು ಮಾತಾಡ್ತೀನಿ. ಏನಾಗುತ್ತೆ ಅಂದ್ರೆ ಸಿನಿಮಾದವ್ರಿಗೆ, ಇವತ್ತಿನ ದಿನ ಸಿನಿಮಾದವ್ರಿಗೆ ನೀವು ಒಂದು ಹೆಸರನ್ನ ಹೇಳ್ಬಿಟ್ಟು ನೀವು ಹೇಳಿದ್ರಿ, ಆದ್ರೆ ನಾನು ಹೇಳ್ತೀನಿ ಕೇಳಿ. ಎಷ್ಟೋ ಜನಕ್ಕೆ ಏನಪ್ಪ ಅಂದ್ರೆ ಅವರುಗಳು, ಇವರು ಒಬ್ಬರಲ್ಲ ಹೇಳ್ತಿರೋದು, ಇಂಥ ಲಕ್ಷಾಂತರ ಮಂದಿಗಳಿಗೆ ಶೂಟಿಂಗ್ ಡೇಟ್ಸ್ ಇದ್ದಾಗ ಇರ್ತಕ್ಕಂಥ ಒಂದು ಖುಷಿ
ಬಿಡುಗಡೆಗೆ ಇರುವುದಿಲ್ಲ, ಹೋಗಿರುತ್ತೆ. ಅದಕ್ಕೆ ಇನ್ನೊಂದು ವೀಕ್ ಅವರದ್ದು ಕಾಲ್ ಶೀಟ್ ತಗೊಂಡ್ಬಿಡಿ, ರಿಲೀಸ್ ಕಾಲ್ ಶೀಟ್ ಅಂತ ಹೊಸದಾಗಿ ಮಾಡಿ ಅಂತ ಹೇಳ್ತಿದ್ದೀನಿ. ಸರ್ ನಾನು ಹೇಳೋದು ಐ ವಿಲ್ ಕಂಪ್ಲೀಟ್, ಇನ್ನು ಕಂಪ್ಲೀಟ್ ಮಾಡಿಲ್ಲ. ನಾನು ನೋಡಿದ್ದೀನಿ, ನಿಮ್ಗೆ DOP ಇಲ್ಲದೆ ಒಂದು ಫಿಲಮ್ ಆಗಲ್ಲ ಅಲ್ವಾ? ಅಲ್ವಾ? ನಿಮ್ಮ DOPಗೆ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಹೇಳಿ ಸರ್. ಒಂದು ನೀವು ನಾಳೆ ಬೆಳಗ್ಗೆ ನೀವು ಪ್ರೆಸ್ ಮೀಟ್ ಇದೆ ಅಂತ ಕರೆದ್ರೆ ಅದು ನಿಮ್ಗೆ ತಪ್ಪಾಗತ್ತೆ, ನಂದು ತಪ್ಪಾಗತ್ತೆ. ಎಮರ್ಜೆನ್ಸಿನಲ್ಲಿ ಒಂದು 2 ದಿನದಲ್ಲಿದೆ, 3 ದಿನದಲ್ಲಿದೆ ಅಂತ ಹೇಳಿದ್ರೆ. ಆದ್ರೆ ಇದೇ ಒಂದು ಪ್ರೆಸ್ ಮೀಟ್ ಅಂತ ಮಾಡುವಾಗ ನಮಗೂ ನಿಮಗೂ ಹೊತ್ತು ಒಂದು 3 ವಾರ ಮೊದಲೇ ನಾವು ರೆಡಿ ಆಗ್ತೀವಿ ಅಲ್ವಾ? 3 ವಾರ ಮೊದಲೇ ಅವರಿಗೆ ವಿಚಾರ ತಿಳಿಸಿದ್ರು ಸಹ, ಸರ್ 6:30 ಮೇಲೆ ನಾವು ಮಾಡ್ತೀವಿ, ಕರೆಕ್ಟಾಗಿ ನಿಮ್ದು ಅವತ್ತು ಶೂಟಿಂಗ್ ಇದೆ ಅಂದ್ರೂ ಒಂಚೂರು ಚೆಕ್ ಮಾಡಿ, ನಿಮ್ಮ ಶೂಟಿಂಗ್ ಜಾಗಕ್ಕೂ ಇಲ್ಲಿಗೂ ಅರ್ಧ ಗಂಟೆ ಅಷ್ಟೇನೆ ಇರೋದು. ನಿಮ್ಮ ಪ್ರೊಡ್ಯೂಸರ್ ಹತ್ರ ನಾನು ಮಾತಾಡ್ತೀನಿ, 5:50ಕ್ಕೆ ನೀವು ಕ್ಲೋಸ್ ಮಾಡಿ ಪ್ರೆಸ್ ಮೀಟಿಂಗ್ ಬನ್ನಿ ಅಂತ ಹೇಳಿದ್ರು ಸಹ ಬರ್ದೇ ಇರತಕ್ಕಂಥ ನೂರಾರು ಸಾವಿರಾರು ಉದಾಹರಣೆಗಳು ಇದ್ದಾವೆ. ಇದು ಏನಾಗಿದ್ರೆ ಇವತ್ತು ನಮ್ ಸಿನಿಮಾದವ್ರಿಗೆ ಮೇಡಮ್, ನೀವ್ ಹೇಳ್ತಿದ್ದೀರ ಸಿನಿಮಾದವ್ರಿಗೆ ಸಿನಿಮಾ ಬೇಡ ರೀ. ಇವತ್ತು ಅವ್ರಿಗೆ ಏನ್ ಬೇಕು, ನೀವು ಹೇಳಿದ ಕೆಲವರಿಗೆ ಬರೀ ದುಡ್ತಾ ಬೇಕು, ಅಲ್ಲೆಲ್ಲ ರೀಲ್ಸ್ ಮಾಡು. ನಾನು ಹೇಳ್ತೇನೆ ನನ್ನ ಫಿಲಮ್ ಸೆಟ್ ನಲ್ಲಿ ನೀನ್ ಯಾಕೆ ರೀಲ್ಸ್ ಮಾಡ್ತೀಯಾ? ಯಾರು ಕೇಳಿದ್ದೀರಾ? ನಾವು ನಮ್ಮ ಸೆಟ್ ಅಲ್ಲಿ ಒಂದಷ್ಟು ಟೈಮ್ ಕೇಳಿದಿರಲ್ಲ, ಮೊಬೈಲ್ ಸೈಡ್ಗೆ ಇಡು ಅಂತ. ಹೌದು. ನಿಂಗೆ ದುಡ್ಡು ಕೊಡಲ್ವಾ? ನಿನ್ ದುಡ್ಡಿಗೆ ತಾನೇ ಬರೋದು. ನೀನ್ ಸಂಜೆ 6:15 ನಿಂಗೆ ದುಡ್ಡಿಲ್ಲದೆ ಮನೆಗೆ ಹೋಗ್ತೀಯ ನೀನು? ನಾನು ಹುಡುಗರಿಗೆ ಕೇಳಿದ್ದೀನಿ, ನೇರವಾಗಿ ಕೇಳಿದ್ದೀನಿ. ನನ್ನ ಸೆಟ್ ನಲ್ಲಿ ಮೊಬೈಲ್ ಯೂಸ್ ಮಾಡುವಾಗಿಲ್ಲ, ನನ್ನ ಸೆಟ್ ನಲ್ಲಿ ಫೋಟೋ ತೆಗಿವಾಗಿಲ್ಲ. ಕಸ್ಟಡಿದು ನಾನು ಬಿಟ್ಟವರೆಗೂ ಸಹ ಯಾರಿಗೂ ಬಿಡಿಸಿದ್ದಿಲ್ಲ. ಯಾರೋ 2 ಫೋಟೋ ಹಾಕಿದ್ರು. ಈಗಲೂ ಬೇಕಾದ್ರೆ ಫ್ರೀಯಾಗಿ ಫೋನ್ ಮಾಡಿ ಕೇಳಿ. ಆಮೇಲಿಂದ ಗೊತ್ತಾಯ್ತು ನನಗೆ ಇದಾಯ್ತು ಅಂತ. ಇಮ್ಮಿಡಿಯೇಟ್ ಆಗಿ ಶೂಟಿಂಗ್ ಟೈಮ್ ನಲ್ಲಿ, ಶೂಟಿಂಗ್ ನಡೀತಾ ಇದ್ದಾಗ ನನಗೆ ಈ ರೀತಿ ಬಂತು ಅಂತ ನನಗೆ ಫೇಸ್ಬುಕ್ ನಲ್ಲಿ ನೋಡಿದೆ. ಡೈರೆಕ್ಟ್ರಿಗೆ ಫೋನ್ ಮಾಡಿದೆ, ಹೆಂಗ್ರಿ ಫೇಸ್ಬುಕ್ ನಲ್ಲಿ ಹಾಕ್ಸಿದ್ದೀರಾ? ಯಾರೇ ನಿಮ್ಗೆ ಅಧಿಕಾರ ಕೊಟ್ಟರು? ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಕೊಟ್ಟಿದ್ದೀನ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡಿ ವೆರಿ ಏನು ಜೆಂಟಲ್ಮ್ಯಾನ್ ಅಂದ್ರೆ ಹಾರ್ಡ್ ವರ್ಕರ್, ಜೆಂಟಲ್ಮ್ಯಾನ್ ನಿಜ. ಇಮಿಡಿಯೇಟ್ ಆಗಿ ಫೋಟೋ ಇತ್ತು, ಯಾರು ಹಾಕಿದ್ರು ಅವ್ರಿಗೂ ಹೇಳ್ದೆ ನಾನು, ಸರ್ ಹಾಕ್ಬೇಡಿ, ಚಿತ್ರತಂಡ ನಮ್ದು, ನಾವು ಮಾಡ್ಬೇಕಾಗಿರೋ ಕೆಲಸ ಇದು, ನೀವಲ್ಲ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಪ್ರಿಯಾಗ್ ಫೋನ್ ಕೊಡುತ್ತೆ. ಪ್ರಿಯಾ ಅಂದ್ರೆ ಭೀಮಾ ಇದ್ರಲ್ಲಿ ನೋಡಿ, ಹೆಂಗಮ್ಮ ಫೋಟೋ ಕೊಟ್ಟೆ ನೀನು? ಕೇಳಿ, ಹೆಂಗ್ ಫೋಟೋ ಕೊಟ್ಟೆ ನೀನು? ನಾನು ನೀನು 3 ದಿನದ ಹಿಂದೆ ಬಂದಿದ್ವಲ್ಲ, ನಾನು ಏನಂತ ಹೇಳ್ದೆ ಅವಾಗ? ಸೆಟ್ಟಿಗೆ ಪ್ರೊಡ್ಯೂಸರ್ ಆಗಿ ನಾನು ಹೋಗಿದ್ದೀನಿ, ನನ್ನ ಮೊಬೈಲಲ್ಲಿ ಫೋಟೋ ತೆಕ್ಕೊಳ್ತೀನಿ. ನಾನಾದ್ರೆ ಇವಾಗ ಹಾಕಿಲ್ಲ, ನನಗೆ ಯಾವಾಗ ಬೇಕೋ ಅವಾಗ. ನಾನೇ ಹೀಗೆ ಹೇಳಿದಾಗ ನೀ ಹೆಂಗ್ ಫೋಟೋ ಕೊಟ್ಟೆ ಅಂತ ಕೇಳಿದೆ. ಅಣ್ಣ ಸಾರಿ ಅಣ್ಣ, ಕೊಡಬಾರ್ದು ಅಂದೆ. ಅವಳ ತಪ್ಪಲ್ಲ ಅದು, ನಾನು ಹೇಳ್ತಿರೋದು. ಅವಳು ನನ್ನ ತಂಗಿ ಇದ್ದಂಗೆ, ಮಗಳಿದ್ದಂಗೆ, ಅದು ಬೇರೆ ವಿಚಾರ. ನಾನು ಹೇಳ್ತಿರೋದು ಇವತ್ತಿನ ದಿನ ಏನಾಗಿದೆ ಅಂದ್ರೆ ಈ ರಿಲೀಸ್ ಪ್ರೋಸೆಸ್ ನಲ್ಲಿ ಇವ್ರುಗಳು ಎಲ್ಲರೂ ಸಹ ಬಂದು ನಿಂತ್ಕೊಳ್ಬೇಕು ಮೇಡಮ್. ಯಾರು ಬರ್ತಾ ಇಲ್ಲ, ಇದ್ನ ಮನೆ ಬರ. ನೀವು ಹೇಳಿದ್ರಲ್ಲ ಪೋಸ್ಟ್ ಮಾಡಲ್ಲ, ನೀವು ನನ್ನ ಫೇಸ್ಬುಕ್ ತೆಗೆದು ನೋಡಿ, ನನ್ನ ಇನ್ಸ್ಟಾ ನೋಡಿ, ನನಗೆ ಗೊತ್ತಿಲ್ಲದೆ ಇರೋದು ನಾನು ಮಾಡಿರ್ತೀನಿ. ಬ್ಲಿಂಕ್ ಅಂತಕ್ಕಂಥ ಮೂವಿದು ಓಕೆ, ನಾನು ಎಷ್ಟು ಪೋಸ್ಟ್ ಮಾಡಿದ್ದೀನಿ, ಯಾಕೆಂದ್ರೆ ಫಿಲಮ್ ಚೆನ್ನಾಗಿದೆ, ಕನ್ನಡ ಫಿಲಮ್ ನೋಡ್ಬೇಕು. ನಾನು ಮಂತ್ರಾಲಯದಲ್ಲಿ ಹೋಗಿದ್ದೆ, ನನ್ನ ಕಾಲ್ ಫ್ರಾಕ್ಚರ್ ಆಗಿತ್ತು. ಮಂತ್ರಾಲಯದಿಂದ ನಾನು ವಿಡಿಯೋ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡಿದೆ. ಎಷ್ಟು ಜನ ಅದನ್ನ ನೋಡ್ಬಿಟ್ಟು ಆಶ್ಚರ್ಯ ಪಟ್ಬಿಟ್ರಂತೆ. ಇದಕ್ಕೇನು ಪ್ರೊಡ್ಯೂಸರ್ ನಾಗೇಶ್ ಅವರ ಇವರದ್ದು ಏನಾದ್ರು ಪರ್ಸೆಂಟೇಜ್ ಹಾಕಿದಾರ ಅಂತ? ನೋ, ಅದಲ್ಲ. ಒಳ್ಳೆ ಒಂದು ಕನ್ನಡ ಫಿಲಮ್ ಗೆಲ್ಸ್ಕೊಳ್ಬೇಕು, ಪ್ರಮೋಟ್ ಮಾಡ್ಬೇಕು. ನಂಗೆ ಗೊತ್ತಿಲ್ಲದೆ ಇರೋದು ನಾನು ಮಾಡ್ತೀನಿ. ಇದು ಆಕ್ಚುಲಿ ನಮ್ಮ ಚಿತ್ರರಂಗದಲ್ಲಿ ಇಂಥ ವಿಚಾರಗಳ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದಾಗ ಎಲ್ಲರೂ ಈ ರೀತಿ ಪ್ರಮೋಟ್ ಮಾಡಿದ್ರೆ ಬಹುಶಃ ಇವತ್ತಿನ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. 100% ಇದ್ರಲ್ಲಿ ತಾವೇನ್ ಹೇಳಿದ್ರಿ, ಅದು ಒಬ್ಬ ಕಲಾವಿದರು ಅಂತ ಹೇಳಲ್ಲ. ಎಷ್ಟೋ ಜನ ಇವತ್ತು ಸಹ ಇನ್ನು ಸೋಷಿಯಲ್ ಮೀಡಿಯಾದ ಒಳಗಡೆನೆ ಬಂದಿಲ್ಲ. ಮತ್ತೆ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ಟಿವ್ ಇರ್ತಕ್ಕಂಥ ಕಲಾವಿದರನ್ನ ತಾವು ಕಾಣ್ಬೋದು. ಆದ್ರೆ ಅವರು ಯಾವ್ಯಾವ್ದನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ ಅಂತ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ.
ಅದ್ರ ಬಗ್ಗೆ ಹೇಳೋದು ಬೇಡ. ಅಲ್ಲ. ಅವ್ರನ್ನ ಅಪ್ರೋಚ್ ಮಾಡಕ್ಕೂ ಆಗಲ್ಲ ನಮಗೆ. ಅವರು ಯಾವ್ದೋ ಒಂದು ಸ್ಯಾರಿದು Influencer. ಅಥವಾ ಇನ್ನೊಂದು ಇದ್ರದ್ದು ಮತ್ತೊಂದ್ರದ್ದು ಅದನ್ನ ಅವರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೊಂದ್ರಲ್ಲಿ ಎಲ್ಲ ಕಡೆ ಹಾಕೊಂಡು ಜಡಿತಾ ಇರ್ತಾರೆ. ಅವ್ರದ್ದೇ ಚಿತ್ರಾನ್ನ ಮಾಡಲ್ಲ ಅವ್ರು. ಸಿನಿಮಾ ಮಾಡಲ್ಲ. ಅಂದ್ರೆ ಏನಾಗಿದೆ ಅಂದ್ರೆ ಮೇಡಮ್, ಇವತ್ತು ಸಿನಿಮಾದವ್ರಿಗೆ ಸಿನಿಮಾ ಬೇಕಾಗಿಲ್ಲ ಅಲ್ಲಿಗೆ. ಹೌದು. ಅವರೆಲ್ಲರೂ ಚೆನ್ನಾಗಿದ್ದಾರೆ. ಓಕೆ, ಅವರೆಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಎಷ್ಟೋ ಜನ ಒಳ್ಳೊಳ್ಳೆ ಕಾರ್ಗಳಲ್ಲಿ ಇಟ್ಕೊಂಡಿದ್ದಾರೆ. ಹೌದು. ಎಲ್ಲೂ ಸಹ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಎಲ್ಲಿಂದ ಮಾಡಿದ್ರು? ಸಿನಿಮಾಯಿಂದ ಅಲ್ವಾ? ಆ ಸಿನಿಮಾಗೆ ಅವ್ರು ಬೆಲೆ ಕೊಡ್ಬೇಕು ತಾನೆ. ಹೌದು. ಅದಕ್ಕೆ ನಾನು ಹೇಳಿದ್ರು ಮೇಡಮ್, ಈಗಿನ ಕಾಲದ ಕೆಲವು ಕಲಾವಿದರು ಯಾಕೋ ನೋಡಿದ್ರೆ ಯಾಕೆ ಚಿತ್ರರಂಗಕ್ಕೆ ಅವ್ರು ಬಂದ್ರು, ಸಿನಿಮಾ ರಂಗವನ್ನ ಎಲ್ಲಿಗೆ ತಂದು ನಿಲ್ಲಿಸ್ಬಿಟ್ರು ಅವ್ರುಗಳು ಅಂತ ಅನ್ಸುತ್ತೆ. ಒಂದು ಟೈಮ್ನವರೆಗಿತ್ತು. ಇವತ್ತಿನ ದಿನ ಎಷ್ಟು ಜನ ಕ್ಯಾಮ್ರಾಗೆ ಕೈ ಮುಗಿತಾರೆ ಹೇಳಿ? ಹೌದು. ತೋರಿಸಿ, ಕ್ಯಾಮ್ರಾ ಕೈ ಮುಗಿಯುವಂತ ಎಷ್ಟು ಜನ ಕಲಾವಿದರು ಸಿಗ್ತಾರೆ ತೋರಿಸಿ ಬಂದ ತಕ್ಷಣ, ಅಲ್ವಾ? ಅವರಿಗೆ ಕೈ ಮುಗ್ದು ಬನ್ನಿ ಪ್ರೊಡ್ಯೂಸರ್ ಅಲ್ಲೇ ನೋಡಲ್ಲ ಮೇಡಮ್ ಇವತ್ತು. ಹೌದು. ನಾನ್ ನೇರವಾಗಿ ಹೇಳ್ತೀನಿ, ಅವ್ರ ಹಂಗಿದ್ರೆ ನಮಗೂ ಅವ್ರಿಗಿಂತ ಹೆಚ್ಚು ದೌಲತ್ ಬರುತ್ತೆ. ಇರುತ್ತೆ. ದೌಲತ್ತು ಅಂತ ಹೇಳಲ್ಲ, ಅದು ಕೆಲವು ವಿಚಾರದಲ್ಲಿ ನಾವು ಹಂಗೆ ಇರ್ಬೇಕಂತ. ನಾನು ಎಷ್ಟೋ ಸರಿ ನಾನು ಸೆಟ್ಟಿಗೆ ಹೋದಾಗ ಒಂಚೂರು ಆ ಕಡೆ ಈ ಕಡೆ ಅಂತ ಅನ್ನಿಸ್ತು ಅಂದ್ರೆ ನಾನು ಅಂತ ಆಕ್ಟರ್ ಹತ್ರ ನಾನು ಮಾತಾಡಕ್ ಹೋಗಲ್ಲ. ನನ್ನ ಪಾಡ್ ನಾನು ತಿರುಗ್ತೀನಿ, ಮಾಡ್ತೀನಿ, ಬರ್ತೀನಿ ಅಷ್ಟೇ. ಗೊತ್ತಾಗೋಗುತ್ತೆ ಯಾರು ಹೆಂಗಿರ್ತಾರೆ ಏನು ಅಂತ. ಅದು ನಮಗೂ ಸಿಕ್ಕಿದ್ದಾರೆ ಅಂತಾರೆ ಕೆಲವರು, ಇಲ್ಲ ಅಂತಿಲ್ಲ. ನಾವು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇಟ್ಟಿರ್ತೀವಿ. ಇವತ್ತಿನ ದಿನ ಅವ್ರು ಏನಾಗಿದ್ದಾರೆ, ನಾವು ಏನಾಗಿದ್ದೀವಿ ಅನ್ನೋದು ನಮಗ್ ಗೊತ್ತಿದೆ. ಏಳಿಗೆ ಇಲ್ಲ ಮೇಡಮ್. ಇವತ್ತು ಏಳಿಗೆ ಅಂದ್ರೆ ಈ ಒಂದು ತಾತ್ಕಾಲಿಕವಾಗಿ ಅವರು ಏನೋ ನಾನು ಮಾಡ್ಬಿಟ್ಟೆ ಅಂತ ಇರ್ಬೋದು. ನಾವ್ ಇಂಥದನ್ನೆಲ್ಲ ಎಂತೆಂಥದನ್ನ ನೋಡ್ಕೊಂಡು ಬಂದಿದ್ದೀವಿ. ಇವರೆಲ್ಲ ಈಗಿನವ್ರು. ಓಕೆ, ಬೆಳಿಬೇಕಾದವರು. ನಾವು ನೋಡಿರೋದು ಕನ್ನಡ ಸಿನಿಮಾದ ಎಲ್ಲ ಆದರ್ಶ ನಿರ್ದೇಶಕರನ್ನ, ನಿರ್ಮಾಪಕರನ್ನ, ಕಲಾವಿದರನ್ನ, ಪೋಷಕ ನಟರನ್ನ. ಇವತ್ತಿಗೂ ನಮ್ ಗಿರಿಜಾ ಲೋಕೇಶ್ ಅಮ್ಮ ನನ್ನನ್ನ ಮೊನ್ನೆ ದಿನ ಯಾವುದೋ ಒಂದು ಅವರ ಅವಾರ್ಡ್ ಬಂದಿದ್ದ ಕಾರ್ಯಕ್ರಮಕ್ಕೆ ಬರ್ಲೇಬೇಕು ಅಂತ ಹಠ ಮಾಡಿದ್ರು. ನನ್ ಬೇರೆ ಕಾರ್ಯಕ್ರಮ ಇತ್ತು, ಆದ್ರೂ ಅಮ್ಮ ಕರೆದ್ರಲ್ಲ ಅಂತ ನನ್ 15 ನಿಮಿಷ ಹೋಗ್ಬಿಟ್ಟು ಒಟ್ಟು ಮುಖ ತೋರಿಸ್ಬಿಟ್ಟು ಬಂದೆ. ಆಮೇಲಿಂದ ನಮ್ಮ PRO ಅವ್ರ ಹತ್ರ ಹೇಳ್ಬಿಟ್ಟು ಬೈದ್ರಂತೆ, ಅವನ ಹತ್ರ ಮಾತಾಡಲ್ಲ ನೋಡು, ನನ್ನ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಫುಲ್ ಆಗೋವರೆಗೂ ಇದ್ದಿಲ್ಲ ಅಂತ. ಆ ಖುಷಿ ಬರ್ಬೇಕು ಮೇಡಮ್. ಇವತ್ತಿನ ದಿನ ಎಲ್ಲಿದ್ದಾರೆ? ಇವತ್ತಿನ ದಿನ ಅಂತವ್ರು ಎಲ್ಲಿ ಸಿಗ್ತಾರೆ? ಇದಾರೆ. ಆ ಏಜ್ನವರು ಅಂತವ್ರು ಎಲ್ರು ಇದ್ದಾರೆ. ಈಗ ಹೊಸದಾಗಿ ಬರ್ತಾ ಇರೋರಿಗೆ ತಲೆ ನಿಲ್ತಾ ಇಲ್ಲ ಅನ್ನೋದು ಅವರ ಆಟಿಟ್ಯೂಡ್ ನಲ್ಲಿ, ಆಕ್ಟಿವಿಟಿನಲ್ಲೇ ಗೊತ್ತಾಗೋಗುತ್ತೆ ಅಷ್ಟೇ. ಸೊ ಇಂಥದ್ರಿಂದ ಫೈನಲಿ ಏಟ್ ಯಾರಿಗೆ? ಸಿನಿಮಾ ಮಾಡೋರಿಗೆ, ನಮ್ಗಲ್ವಾ? ಏಟ್ ಅಲ್ವಾ? ತಾವು ಹೇಳಿದ್ದಕ್ಕೆ ಹೇಳ್ತೀನಿ, ಪ್ರಮೋಷನ್ ಅಂತದ್ದು ರಸ್ತೆನಲ್ಲಿ ಬಂದು ನಿಂತ್ಕೊಂಡ್ಬಿಡ್ಬೇಕು ಮೇಡಮ್. ಇವತ್ತು ನೀವು ನಾನು ಪ್ರಮೋಷನ್, ನಾನು ಒಬ್ಬ ನಿರ್ಮಾಪಕನಾಗಿ ನೀವೇ ನೋಡಿ, ನೀವು ಹೇಳಿದ್ರಲ್ಲ ನಾನು ಫೇಸ್ಬುಕ್ ಇನ್ಸ್ಟಾದಲ್ಲಿ ನಾನು ಎಷ್ಟು ಪ್ರಮೋಷನ್ ಮಾಡ್ತೀನಿ ಅಂದ್ರೆ, ನನಗೇನು ಕೆಲಸ ಇಲ್ಲ ಅಂತಲ್ಲ, ಕೆಲಸ ಇದ್ರೂ 2 ನಿಮಿಷದ ಕೆಲಸ ಆದ್ರೂ ಅಷ್ಟೇನೆ ಒಂದು ಪೋಸ್ಟ್ ಮಾಡೋದು. ಆ ಖುಷಿ ಇರತ್ತಲ್ವಾ ಅವಾಗ. ಒಂದಿಷ್ಟು ಟ್ಯಾಗು ಇದು ಮಾಡಿ ಹಾಕಿದ್ರಾಯ್ತು. ಇವೆಲ್ಲ ಮಾಡಬೇಕು, ನೋಡೋಣ ಏನಾಗತ್ತೆ. ಓಕೆ, ಸರ್ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ತುಂಬಾ ವಿಷಯದ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಇದ್ದಾರೆ. ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ನೆಕ್ಸ್ಟ್ ಎಪಿಸೋಡ್ ನಲ್ಲಿ.